भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು. ಅದರಲ್ಲಿ ಮೋಕ್ಷದ ವಿಚಾರ ಅದು ಅಂತಿಮವಾಗುತ್ತೆ. ಪ್ರಾಥಮಿಕವಾಗಿ ಪ್ರಸಕ್ತವಾಗುವುದು ಧರ್ಮದ ವಿಚಾರ. ಧರ್ಮ ಅಂದ್ರೆ ಏನು? ಧರ್ಮ ಧರ್ಮ ಶಬ್ದದ ಅರ್ಥ ಏನು? ಧರತೀತಿ ಧರ್ಮ, ಬೀಳತಕ್ಕವನನ್ನು ಬೀಳದೇ ಇದ್ದಂತೆ ಹಿಡಿಯೋ ವಸ್ತುವೇ ಧರ್ಮ. ಬೀಳೋದು ಅಂದ್ರೇನು? ಯಾವ ರೀತಿಯಲ್ಲಿ ನಮ್ಮ ಜೀವನ ಇರಬಾರದು ಆ ರೀತಿಯಾಗಿ ಜೀವನ ಆದರೆ ಅದೇ ಪತನ, ಅಧಃಪತನ. ಆ ಅಧಃಪತನ ಆಗದೇ ಇರುವಂತೆ ನಮ್ಮನ್ನು ಹಿಡಿದಿಡೋ ವಸ್ತುವೇ ಧರ್ಮ. ಇದೇ ಧರ್ಮ ಶಬ್ದದ ಅರ್ಥ. ಇದು ಬಹಳ ಸೂಕ್ಷ್ಮ ಇದೆ. ಒಂದು ಸಂದರ್ಭದಲ್ಲಿ ಯಾವುದು ಧರ್ಮನೋ ಅದೇ ಮತ್ತೊಂದು ಸಂದರ್ಭದಲ್ಲಿ ಅಧರ್ಮ ಆಗುತ್ತದೆ. ಕೆಲವು ಸಂದರ್ಭದಲ್ಲಿ ಅಧರ್ಮವಾದದ್ದು ಮತ್ತೊಂದು ಸಂದರ್ಭದಲ್ಲಿ ಅದು ಧರ್ಮ ಆಗಿರುತ್ತದೆ. ದೇಶ, ಕಾಲ, ಅವಸ್ಥಾ, ಸಂದರ್ಭ, ನಾನಾ ಹಿನ್ನೆಲೆಗಳಲ್ಲಿ ಧರ್ಮಾಧರ್ಮಗಳ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಇದೆ. ಧರ್ಮರಾಜ ಈ ಧರ್ಮದ ಬಗ್ಗೆನೇ ಭೀಷ್ಮಾಚಾರ್ಯರಲ್ಲಿ ವಿಚಾರವನ್ನು ನಡೆಸುವ ಸಂದರ್ಭದಲ್ಲಿ ಕೇಳ್ತಾನೆ. ಆ ಸಂದರ್ಭದಲ್ಲಿ ವೃತ್ತಿರಾಪತ್ಸು ಭಾರತ ಕಥಂ ಚಿದ್ವೈಶ್ಯ ಧರ್ಮೇಣ ಜೀವೇದ್ವಾ ಬ್ರಾಹ್ಮಣೋ ನವ. ಬ್ರಾಹ್ಮಣನನ್ನು ಇಟ್ಟುಕೊಂಡು ವಿಚಾರ. ಆಪತ್ಸು ಭಾರತ, ಆಪತ್ತು ಬಂದಾಗ ಹೇಗೆ ಆತ ಜೀವನ ನಡೆಸಬೇಕು. ವೈಶ್ಯ ಧರ್ಮದಲ್ಲಿ, ವೈಶ್ಯ ಧರ್ಮ ಅಂದ್ರೆ ಏನು? ವ್ಯಾಪಾರ, ವ್ಯವಹಾರ. ಈ ಒಂದು ಕ್ರಮದಲ್ಲಿ ಬ್ರಾಹ್ಮಣ ಬಾಳಬಹುದೇ? ವ್ಯಾಖ್ಯಾತ ರಾಜಧರ್ಮೇಣ ಅಥವಾ ರಾಜಧರ್ಮದಲ್ಲಿ ಬಾಳಬಹುದೇ? ಆಗೋದಿಲ್ಲಪ್ಪ. ಅಂಥ ಪರಿಸ್ಥಿತಿ ಬಂದಾಗ ಹೇಗೆ ಬಾಳಬೇಕು? ಆ ಪ್ರಶ್ನೆಗೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ. ಅಶಕ್ತಃ ಕ್ಷತ್ರಧರ್ಮೇಣ ವೈಶ್ಯಧರ್ಮೇಣ ವರ್ತಯೇ. ಆಗ್ತಿಲ್ಲ. ಬ್ರಾಹ್ಮಣನಾಗಿ ಹುಟ್ಟಿ ಬ್ರಾಹ್ಮಣನಾಗಿ ಹೇಗೆ ಬಾಳಬೇಕೋ ಹಾಗೆ ನಿಮಗೆ ಆಗ್ತಿಲ್ಲ ಅಂತ ಒಂದು ಸನ್ನಿವೇಶ ಆದಾಗ, ಅಶಕ್ತನಾದ ಅಂತಾದರೆ ಆಗ ಕ್ಷತ್ರಧರ್ಮದಂತೆ ವೈಶ್ಯ ಧರ್ಮದಂತೆ ಬಾಳಬಹುದು. ಬಾಳ್ರಿ ಅಂತ ಅರ್ಥ ಅಲ್ಲ, ಮತ್ತೆ ಹಾಗೆ ಬದುಕಬಹುದು. ಆ ರೀತಿಯಾಗಿ ಬಾಳೋದಕ್ಕೆ ಅವಕಾಶ ಇದೆ. ಏನದರ ಅರ್ಥ? ಕ್ಷತ್ರಧರ್ಮ ಅಂದರೆ ಕ್ಷತ್ರಿಯರಂತೆ ಬಲದಿಂದ ರಾಜ್ಯ ಶಾಸನಾದಿಗಳನ್ನು ನಡೆಸ್ತಾ ಆ ರೀತಿಯಾಗಿ ಜೀವನವನ್ನು ನಡೆಸೋದು ಒಂದು ಕ್ರಮ. ಅಥವಾ ವೈಶ್ಯಧರ್ಮ. ವೈಶ್ಯಧರ್ಮ ಅಂತಂತಂದರೆ ವ್ಯಾಪಾರ, ವ್ಯವಹಾರ ಇದೆಲ್ಲ ನಡೆಸೋದು. ಅಲ್ಲೂ ಕೂಡ ಯಾವುದು ಕಾನಿ ಪಣ್ಯಾನಿ ವಿಕ್ರೇಣ, ಯಾವುದನ್ನೇ ಆತ ಮಾರಾಟ ವ್ಯವಹಾರ ಇದನ್ನು
ನಡೆಸಿದರೆ ದೋಷ ತಟ್ಟೋದಿಲ್ಲ ಅನ್ನೋದು ಒಂದು ಬಹಳ ಸೂಕ್ಷ್ಮ ವಿಚಾರ. ಯಾವ್ದು ಬೇಕಾದರೂ ವ್ಯಾಪಾರ ವ್ಯವಹಾರ ಮಾಡ್ಬೋದಾ? ಬ್ರಾಹ್ಮಣನಾದವನು ಈ ವಸ್ತುಗಳನ್ನು ಎಂದೂ ಕೂಡ ವ್ಯಾಪಾರವನ್ನೂ ಮಾಡಬಾರದು. ಯಾವ ವಸ್ತುಗಳನ್ನೇ? ಸುರಾ, ಲವಣಂ, ತಿಲಾನ್, ಕೇಸರಿಣ ಪಶೂನ್ನೇ, ವೃಷಭಾನ್, ಮಧುಮಾಂ ಸಂಚ, ಕೃತಾನ್ನಂಚ ಯುಧಿಷ್ಠಿರ ಸರ್ವಾಸ್ವವಸ್ಥಾಸ್ವೇತಾನಿ ಬ್ರಾಹ್ಮಣಃ ಪರಿವರ್ಜಯೇ. ಎಂಥ ಕಷ್ಟದ ಯಾವ ಅವಸ್ಥಾ ಯಾವ ಸನ್ನಿವೇಶ ಬಂದರೂ ಇವುಗಳನ್ನು ಮಾತ್ರ ಹಿಡಿಬಾರದು. ಪರಿವರ್ಜಯೇ. ಬದುಕಲಿಕ್ಕೆ ಯಾವುದಾದ್ರೂ ವ್ಯಾಪಾರ ವ್ಯವಹಾರ ಮಾಡ್ತೀನಿ ಅಂತ ಹೆಂಡದ ಅಂಗಡಿ ಇಟ್ಟ ಆಗ್ತದ? ಅದು ಶಾಸ್ತ್ರ ಒಪ್ತದ? ಇಲ್ಲ. ಸುರಾ, ಹೆಂಡ ಮಾರತಕ್ಕಂಥ ಕೆಲಸಕ್ಕೆ ಎಲ್ಲೂ ಬ್ರಾಹ್ಮಣ ಹೋಗುವಂಗಿಲ್ಲ. ಎರಡನೇದು ಲವಣ, ಉಪ್ಪು ಮಾರಾಟ ಮಾಡತಕ್ಕಂಥದ್ದಕ್ಕಿಲ್ಲ ಅವಕಾಶ. ಮತ್ತೆ ತಿಲಾನ್, ಎಳ್ಳು, ಅದನ್ನು ಮಾರುವಂಗಿಲ್ಲ. ಇನ್ನು ಪಶುಗಳು, ಪ್ರಾಣಿಗಳನ್ನೇ, ಅದರಲ್ಲಿ ಕೇಸರಿಣ ಪಶುವನ್ನೇ. ಕೇಸರ ಅಂತಂತಂದರೆ ಕೂದಲು, ಅದನ್ನು ಹೊಂದಿರತಕ್ಕಂತಹ ಪಶುಗಳನ್ನೇ ಮಾರಾಟ. ವೃಷಭಾನ್, ಗೋವುಗಳನ್ನೇ, ಎತ್ತುಗಳನ್ನೇ. ಮಧುಮಾಂಸಂಚ, ಅದರಂತೆಯೇ ಮಧು, ಮಾಂಸ, ಇವುಗಳನ್ನೆಂದೂ ಕೂಡ ಬ್ರಾಹ್ಮಣ ಪರಿವರ್ಜಯೇ. ಬ್ರಾಹ್ಮಣ ಎಂದು ಇದನ್ನೇ ವ್ಯಾಪಾರ ವ್ಯವಹಾರವನ್ನು ನಡೆಸೋದು ಅವಕಾಶ ಇಲ್ಲ. ಇದು ಯಾವುದು ಸಾಧಾರಣ ಬ್ರಾಹ್ಮಣರು ಮಾಡೋದಿಲ್ಲ. ಯಾರಾದರೂ ಬ್ರಾಹ್ಮಣರು ಹೆಂಡ ಮಾಡಲಿಕ್ಕೆ ಮನಸ್ಸು ಬರ್ತದ? ಅಥವಾ ಇನ್ನೊಂದು ಯಾವುದಾದ್ರೂ ಈಗ ಹೇಳಿರೋದು ಮಾಂಸ ಆಗಲಿ, ಹೆಂಡ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಅವು ಯಾವುದು ಅಷ್ಟು ಸಹಜವಾಗಿ ಕಾಣೋದಿಲ್ಲ. ಆದರೆ ಒಂದು ಅಂಶ ಇಲ್ಲಿರೋದನ್ನೇ ಇವತ್ತಿನ ನಮ್ಮ ನಿತ್ಯ ಜೀವನದ ಸಂದರ್ಭದಲ್ಲಿ ನಾವು ಗಮನಿಸೋದಿದೆ. ಯಾವುದು ಅಂಶ? ವೃಷಭಾನ್ ಮಧುಮಾಂ ಸಂಚ, ಕೃತಾನ್ನಂಚ ಯುಧಿಷ್ಠಿರ. ಸಿದ್ಧಪಡಿಸಿರ್ತಕ್ಕ ಅಡಿಗೆಯನ್ನು ಮಾಡೋ ಹಂಗಿಲ್ಲ. ನೋಡಿ, ಇಂಪಾರ್ಟೆಂಟ್ ಬಂತು, ಗೊತ್ತಾಯ್ತಲ್ಲ. ಬ್ರಾಹ್ಮಣನಾದವನು ಎಂಥ ಆಪತ್ತಿನ ಕಾಲ ಬಂದರೂ ಕೂಡ ಕೃತಾನ್ನಂ, ಅದನ್ನೆಂದೂ ಕೂಡ ಕೃತಾನ್ನವನ್ನೇ, ಪಕ್ವಮನ್ನಂ, ಬೇಯಿಸಿರ್ತಕ್ಕ ಅಡಿಗೆಯನ್ನೇ, ಅದನ್ನು ಎಂದೂ ಕೂಡ ವ್ಯಾಪಾರ ವ್ಯವಹಾರವನ್ನು ನಡೆಸೋ ಹಾಗಿಲ್ಲ. ನೋಡಿ, ಕಾಂಟ್ರಾಕ್ಟ್ ತಗೊಳ್ಳೋ ಗತಿಯಲ್ಲಿ ಎಲ್ಲ ಕಡೆ ನಡೀತಾ ಇದೆಯೋ ಹೌದು. ಎಲ್ಲ ಬಹಳ ಸೂಕ್ಷ್ಮ ಇದೆ ವಿಚಾರ. ಎಂದೂ ಕೂಡ ಅನ್ನಸ್ಯ ಕ್ಷುಧಿತಂ ಪಾತ್ರಂ, ನಮ್ಮ ಶಾಸ್ತ್ರದಲ್ಲಿ ಅನ್ನವನ್ನೇ ಎಂದೂ ಕೂಡ ಮಾರೋದಕ್ಕೆ ಎಲ್ಲೂ ಅವಕಾಶ ಇಲ್ಲ. ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ನಿಮಗೆ ಇಷ್ಟು ಊಟಕ್ಕೆ ಹಾಕ್ತೀನಿ ಅಂತ ಅನ್ನೋದಿದೆಯಲ್ಲ, ಬಹಳ ತಪ್ಪಿದೆ, ಬಹಳ ನಿಷಿದ್ಧವಾದ ಕೆಲಸ ಇದು. ಬ್ರಾಹ್ಮಣೋ ರಸವಿಕ್ರಯಾತ್ ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣೋ ರಸವಿಕ್ರಯಾತ್, ಶಾಸ್ತ್ರ ಹೇಳ್ತದೆ. ಒಂದು ತಿಂಗಳು ಏನಾದರೂ ಕೂಡ ಬ್ರಾಹ್ಮಣ ರಸವನ್ನೇ, ರಸ ಅಂದರೆ ರಸವತ್ತಾಗಿರತಕ್ಕಂತಹ ಅನ್ನ, ಸಾರು, ಹುಳಿ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಒಂದು ಎಲೆಗೆ ಇಷ್ಟು, ಒಂದು ಪದಾರ್ಥಕ್ಕೆ ಇಷ್ಟು, ಇಷ್ಟಕ್ಕಿಷ್ಟು ಅಂತ ಅಂದ್ಕೊಂಡು ಹೀಗೆ ವಿಕ್ರಯವನ್ನು ಮಾಡಿದ ಬ್ರಾಹ್ಮಣ, ಆತ ಏನಾಗುತ್ತಾನೆ? ಶೂದ್ರನಾಗುತ್ತಾನೆ ಅನ್ನೋದೆಲ್ಲ ಶಾಸ್ತ್ರದಲ್ಲಿ ಬಹಳ ನಿಷೇಧ ಮಾಡಿದ್ದಾರೆ. ಅದನ್ನು ಹೇಳ್ತಾರೆ ಭೀಷ್ಮಾಚಾರ್ಯರು. ಕೃತಾನ್ನಂಚ ಯುಧಿಷ್ಠಿರ, ಎಂಥ ಆಪತ್ತು ಬಂದರೂ ಕೂಡ ಇದನ್ನು ಮಾಡಬಾರದು. ಇದನ್ನು ಮಾಡಿದರೆ ಏತೇಷಾಂ ವಿಕ್ರಯಾತ್ತಾತ ಬ್ರಾಹ್ಮಣೋ ನರಕೆ ಪತೇಸೆ. ಈ ಹೇಳಿರ್ತಕ್ಕ ವಸ್ತುಗಳನ್ನೇ ವ್ಯಾಪಾರ ವ್ಯವಹಾರ ಮಾಡಿ ಬದುಕ್ತೀನಿ ಅಂತ ಹೊರಟ ಮುಂದೆ ಆತ ನರಕದಲ್ಲಿ ಪತನವನ್ನು ಒಂದೇ ಹೊಂದುತ್ತಾನೆ. ಇದೆಲ್ಲ ಸೂಕ್ಷ್ಮತೆಗಳನ್ನೇ ಆಪದ್ಧರ್ಮದಲ್ಲೂ ಕೂಡ ಇಂಥ ಅಂಶಗಳಲ್ಲಿ ಯಾವತ್ತೂ ಕೂಡ ಆಪತ್ತು ಬಂದಿದೆ ಏನು ಬೇಕಾದರೂ ಮಾಡಬಹುದು ಅಂತ ಹಾಗೆ
ವಿಚಾರ ಮಾಡತಕ್ಕಂಥದ್ದಕ್ಕೆ ಅವಕಾಶವನ್ನು ನೀಡಿಲ್ಲ. ಹೀಗೆ ಧರ್ಮದ ಅನೇಕ ಅಂಶಗಳನ್ನು ನಿರೂಪಣವನ್ನು ಮಾಡ್ತಾರೆ. ಕೇಳ್ತಾನೆ ಧರ್ಮರಾಜ, ಸರಿ ಬ್ರಾಹ್ಮಣರು ಕೂಡ ಕ್ಷತ್ರಿಯರಾಗಿ ಅಥವಾ ವೈಶ್ಯರಾಗಿ ಅದರಂತೆಯೇ ವ್ಯಾಪಾರ ವ್ಯವಹಾರಾದಿಗಳನ್ನು ನಡೆಸಿ ಮಾಡಬಹುದು ಅಂತೆಲ್ಲ ಹೇಳಿದ್ರಿ. ಈಗ ಇನ್ನೊಂದು ಸಂದರ್ಭ ನಾ ಕೇಳ್ತೀನಿ, ಹಿಂಗೊಂದು ಸನ್ನಿವೇಶ ಏನು? ಅಥತಾತ ಯದಾ ಸರ್ವಾಹ ಶಸ್ತ್ರಮಾದತತೆ ಪ್ರಜಾಹ ಕ್ಷತ್ರಸ್ಯ ಕ್ಷೀಯತೆ ಬಲಂ ತ್ರಾತಾನುಕೋ ಸ್ಯಾತೆ ಕೋ ಧರ್ಮ ಕಿಂ ಪರಾಯಣಂ. ಎಲ್ಲ ನೀವು ಧರ್ಮ ಅದು ಇದು ನೂರ ಅಂತ ಹೇಳ್ತೀರಿ, ಕಾಪಾಡೋರು ಬೇಕಾದ್ರು ಧರ್ಮಕ್ಕೆ. ರಕ್ಷಣೆ ಇಲ್ಲದೆ ಇದ್ರೆ ಧರ್ಮ ಇರ್ತದ? ಧರ್ಮದ ಹಿನ್ನೆಲೆಯಲ್ಲಿ ಬಲ ಬೇಕೇ ಬೇಕು. ಪಾಂಡುರಾಜ ಭೀಮಸೇನ ದೇವರ ಅವತಾರಕ್ಕೆ ಸಂತಾನ ಬೇಕು ಅನ್ನೋದಕ್ಕೋಸ್ಕರವಾಗಿ ವಿಚಾರ ಮಾಡಿದ್ದೇನೆ ಧರ್ಮ ರಕ್ಷಣೆಗೆ ಅಂತ. ಮೊದಲು ಯಾರನ್ನು ಪುತ್ರನನ್ನು ಪಡಿಬೇಕು ಅಂತ ಬಂದಾಗ ಧರ್ಮ ಇರಬೇಕು ಅಂತ ಯಮನಿಂದ ಕುಂತಿಯಲ್ಲಿ ಯುಧಿಷ್ಠಿರನ ಉತ್ಪತ್ತಿ ಆಗೋದು ಮೊದಲನೇ ವಿಚಾರ ಆಯಿತು. ಮತ್ತೆ ಕರೀತಾನೆ ಕುಂತಿಗೆ, ದುರ್ವಾಸರು ಕೊಟ್ಟರು ಮಂತ್ರ ಇದೆ, ಮತ್ತೊಂದು ಸಂತಾನ ಬೇಕು, ಅದಕ್ಕೋಸ್ಕರವಾಗಿ ನೀನು ದೇವತೆಗಳನ್ನೇ ಆಹ್ವಾನವನ್ನು ಮಾಡು. ಕುಂತಿ ಅಂದು ಮಂತ್ರಗಳನ್ನೇ ಹಾಗೆ ನಮ್ಮ ಆಶಾಕ್ಕೆ ಬಳಸೋದಲ್ಲ, ಏನಾದರೂ ಅನಿವಾರ್ಯ ಸಂದರ್ಭದಲ್ಲಿ ಅದರ ಒಂದು ಉಪಯೋಗವನ್ನು ಪಡಿಬೇಕು. ಆಯಿತು, ಒಂದು ಸಂತಾನ ಆಯ್ತಲ್ಲ, ಒಂದು ಕೂಸು ಹುಟ್ಟುತ್ತಲ್ಲ, ನಮಗೆ ಮಕ್ಕಳೇ ಇರಲಿಲ್ಲ, ಮತ್ತ್ಯಾಕೆ ಬೇಕು? ಏನಂತಾನೆ ಪಾಂಡರಾಜ, ಮೊದಲನೇ ಈ ಹುಟ್ಟಿರೋ ಮಗ ಯಾವ ಅಪೇಕ್ಷೆ ಇಟ್ಟುಕೊಂಡು? ಧರ್ಮಕ್ಕೋಸ್ಕರವಾಗಿ. ಅಷ್ಟೇ ಅಲ್ಲ, ಸಾಮಾನ್ಯತಃ ಸಕಲ ಗೃಹಸ್ಥ ಧರ್ಮದಲ್ಲೂ ಇದು ಇರೋ ವಿಚಾರಣೆ. ಏನಂತ ಹೇಳ್ತದೆ ಶಾಸ್ತ್ರದಲ್ಲಿ? ಮೊದಲನೇ ಪುತ್ರನನ್ನು ಧರ್ಮಪುತ್ರ ಅಂತ ಹೇಳ್ತದೆ ಶಾಸ್ತ್ರ. ಆಮೇಲೆ ಹುಟ್ಟತಕ್ಕವರನ್ನೆಲ್ಲರನ್ನು ಕಾಮಪುತ್ರರು ಅಂತ ಶಾಸ್ತ್ರ ಹೇಳ್ತದೆ. ಅಂದರೆ ಅವನ ಅಪೇಕ್ಷೆ ಪಟ್ಟು ಹುಟ್ಟಿಸಿರೋ ಮಕ್ಕಳು. ಆದರೆ ಮೊದಲನೇ ಮಗ ವಂಶವನ್ನು ಬೆಳೆಸಬೇಕು, ಪಿತೃಪಿತಾಮಹ ಪ್ರಪಿತಾಮಹರ ಕಾರ್ಯವನ್ನು ನಡೆಸ್ತಕ್ಕಂತಹ ಒಂದು ವ್ಯವಸ್ಥೆ ಮನೆಯಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ಧರ್ಮಕ್ಕೋಸ್ಕರವಾಗಿ ಒಂದು ಸಂತಾನವನ್ನು ಪಡೆಯಲೇಬೇಕು. ಇದು ಧರ್ಮಪುತ್ರ ಅಂತಿರೋದು. ಧರ್ಮಕ್ಕೋಸ್ಕರವಾಗಿ ಒಬ್ಬ ಮಗ ಹುಟ್ಟಾಯಿತು. ಯಾರು? ಧರ್ಮರಾಜ. ಯುಧಿಷ್ಠಿರ ಇದ್ದಾನೆ, ಮತ್ತ್ಯಾಕೆ ಮಕ್ಕಳು ಬೇಕು? ಏನಂತಾನೆ ಪಾಂಡರಾಜ, ಧರ್ಮದ ರಕ್ಷಣೆ ಆಗುವುದು ಬಲದಿಂದ. ಬಲ ದುರ್ಬಲ ಆಯಿತು, ಬಲ ಕುಗ್ಗೋಯ್ತು ಅಂದರೆ ಆಗ ಧರ್ಮವನ್ನು ಕಾಪಾಡಿಕೊಳ್ಳೋದು ಕಷ್ಟ ಆಗ್ತದೆ. ಆದ್ದರಿಂದ ಬಲ ಬೇಕು. ಬಲ ಇಲ್ಲ, ನಾವು ದುರ್ಬಲರಾಗಿದ್ವಿ. 500 ವರ್ಷ ಆದರೂ ರಾಮ ಮಂದಿರ ಆಗಿರಲಿಲ್ಲ, ಹೌದು? ಮತ್ತು ರಾಮ ಮಂದಿರ ನಿರ್ಮಾಣ ಯಾಕಾಯಿತು? ಬಲ ಸಿಕ್ತು. ಇವತ್ತಿನ ಕಾಲದ ಬಲ ಯಾವುದು? ಓಟಿನ ಬಲ, ಹೌದಷ್ಟೇ. ಒಂದೊಂದು ಕಾಲಕ್ಕೆ ಒಂದೊಂದು ಬಲ ಇರ್ತದೆ. ದುಡ್ಡಿನ ಬಲ, ಬುದ್ಧಿ ಬಲ, ಸಂಖ್ಯಾಬಲ, ಜನಬಲ, ಹೀಗೆ ಬಲ ಅನ್ನೋದು ನಾನಾ ಪ್ರಕಾರ. ಯಾಕೆ ಬಲ ಇಲ್ಲ? ನೀವು ಯಾವ ಧರ್ಮವನ್ನು ಕೂಡ ಅದನ್ನೇ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗೋದು. ಬಲ ಬೇಕು. ಬಲಿಷ್ಠನಾಗಿರೋ, ಬೆಂಬಲನಾಗಿರೋ ಮತ್ತೊಬ್ಬ ಮಗ ಬೇಕು. ಅದಕ್ಕೆ ವಾಯುದೇವರೇ ಬಲದೇವತಾ. ವಾಯುದೇವರನ್ನು ಯಾವ ದೇವತೆ ಅಂತ ಕರೆದಿದ್ದಾರೆ? ಬಲದೇವತೆ ಅಂತ ಅವರಿಗೆ ಹೆಸರು. ಅತ್ರಾಹ ರೂಪಮ ಪರಂ ಬಲದೇವತಾಯಾಹ ಗ್ರಾಹ್ಯಸ್ಸ ಏಷ ನಿತರಾಂ ಶರಣಂ ಪ್ರಪನ್ನಃ ಅಂದಿಲ್ಲ ವಿಭೀಷಣನ ಪ್ರಸಂಗದಲ್ಲಿ? ತಾತ್ಪರ್ಯ ನಿರ್ಣಯದಲ್ಲಿ ಹೇಳಬೇಕಾದ್ರೆ ವಿಭೀಷಣನ ನಮ್ಮ ಪಕ್ಷಕ್ಕೆ ತಗೋಬೇಕೋ ಬೇಡೋ, ಈ ವಿವಾದ ನಡೆದಾಗ ಎಲ್ಲರೂ ಬೇಡ ಅಂತಂದ್ಬಿಟ್ರು. ಶತ್ರುವಿನ ಮನೆಯಿಂದ ಬಂದಿದ್ದಾನೆ, ಇವನು ನಮ್ಮ ಹತ್ರ ಸೇರಿಸ್ಕೋಬಾರದು ಅಂತ ಪ್ರತಿಯೊಬ್ಬರು ಅಭಿಪ್ರಾಯ ಕೊಟ್ಟರು. ಬ್ರಹ್ಮಾತ್ಮಜೇನ ರವಿಜೇನ ಬಲ ಪ್ರಣೇತ್ರ ನೀಲೇನ ಮೈಂದ ವಿವಿಧಾಂಗದ ತಾರ ಪೂರ್ವೈ ಸರ್ವೈಶ್ಚ ಶತ್ರು ಸದನಾ ಉಪಯಾತ ಯೇಷಃ. ಶತ್ರುವಿನ ಮನೆಯಿಂದ ಬಂದವ್ರನ್ನ ಯಾರಾದ್ರೂ ನಮ್ಮ ಕಡೆ ಸೇರಿಸ್ಕೋತಾರ? ಎಲ್ಲರೂ ಒಂದು ಅಭಿಪ್ರಾಯ ಕೊಟ್ಟರು. ದೇವರು ಕೇಳ್ತಿದ್ದ, ಕಡೆಗೆ ನಿರ್ಣಯ ಕೊಡೋ ನಾನೇ, ಆದ್ರೆ ನಿಮ್ಮ ಒಪಿನಿಯನ್ ಹೇಳ್ರಿ ಅಂತ.
ಹಂಗೆ ಸುಗ್ರೀವ ಹೇಳ್ದ, ಜಾಂಬು ಅಂತ ಹೇಳ್ದ, ನೀಲ, ಮೈಂದ, ವಿವಿಧ ಎಲ್ಲಾರು ಮಾತಾಯ್ತು. ಕಡೆಗೆ ದೇವ್ರು ಯಾರನ್ನು ಕೇಳ್ತಾನೆ? ಅದ್ರಾಹ ರೂಪಮ ಪರಂ ಬಲದೇವತಾಯಾ. ಬಲದೇವತಾ ರೂಪ ಅಂದ್ರು ಹನುಮಂತ ದೇವರನ್ನೇ. ಯಾಕೆ? ವಾಯುದೇವರು ಬಲದೇವತೆ. ಅದನ್ನೇ ಬಳಿತ್ಥಾ ಸೂಕ್ತದಲ್ಲಿ ಹೇಳಿರೋದು. ಬಳಿತ್ಥಾ ಸೂಕ್ತದಲ್ಲಿ ಏನಂತ ಹೇಳಿದ್ದಾರೆ? ಬಳಿತ್ಥಾ ಮೊದಲನೇ ಶಬ್ದ ಏನು? ಬಟ್ ತದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ಬಟ್ ಶಬ್ದಕ್ಕೆ ಅರ್ಥ ಏನು? ಬಲಾತ್ಮಕಂ ಅಂತ ಅರ್ಥ. ಇದೇ ಬಟ್ ಶಬ್ದದ ಅರ್ಥ. ಬಳಿತ್ಥಾ ಸೂಕ್ತ ಅಂದ್ರೆ ಬಟ್ ಇತ್ಥ ಬಳಿತ್ಥ ಅಂದ್ರೆ ಯಾವ ವಾಯುದೇವರನ್ನೇ ಬಲದೇವತಾ, ಬಲ ಅಂತ ಅವರನ್ನು ಕರೆದಿದ್ದಾರೆ. ಬಲಸ್ವರೂಪ. ಬಲ ಬೇಕು, ಬಲ ಇದ್ರೆ ಧರ್ಮ ರಕ್ಷಣೆ. ಇದು ಪಾಂಡರಾಜ ವಿಚಾರ ಮಾಡಿದ್ದು, ಕುಂತಿನ ಒಪ್ಪಿಕೊಂಡು ಭೀಮಸೇನ ದೇವರ ಅವತಾರ ಆಯಿತು. ಇದೆಲ್ಲ ಕಥಾ. ಇದನ್ನು ಇಟ್ಟುಕೊಂಡು ಕೇಳ್ತಾನೆ ಧರ್ಮರಾಜ. ಬಲ ಇಲ್ಲ ಅಂದರೆ ಆಗೇನು ಧರ್ಮ ರಕ್ಷಣೆ ಹೆಂಗಾಗಿ? ಯಾವ ರೀತಿಯಿಂದ ನಾವು ಇದನ್ನು ತಗೋಬೇಕು? ಕೋ ಧರ್ಮ ಕಿಂ ಪರಾಯಣಂ ಕ್ಷತ್ರಸ್ಯ ಕ್ಷೀಯತೆ ಬಲಂ. ಕ್ಷತ್ರಿಯ ದುರ್ಬಲನಾಗಿ ಬಿಟ್ಟ ಅಂತಾದರೆ ಎಲ್ಲರೂ ಜನರೆಲ್ಲರೂ ಕೂಡ ಅವರವರೇ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಹೆಂಗ್ ಬೇಕಾದ್ರೆ ನಾವು ಹೋಗ್ತೀವಿ ಅಂತ ಅವ್ರು ಹೊರಟು ಬಿಟ್ರೆ ಆಗ ತ್ರಾತಾಕಃ, ಹೇಗೆ ಧರ್ಮವನ್ನು ಕಾಪಾಡುವುದು ಅನ್ನೋ ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಿ ನಿರೂಪಣವನ್ನು ಮಾಡುತ್ತಾರೆ. ಏನಂತ ಭೀಷ್ಮಾಚಾರ್ಯರು? ಬ್ರಾಹ್ಮಣಾರ್ಥಂ ಸರ್ವೇಷಾಂ ಶಸ್ತ್ರಗ್ರಹಣ ನಿಶ್ಯತೆ. ಯದ್ಯಪಿ ಶಸ್ತ್ರ ಹಿಡಿಬೇಕಾದದ್ದು ಕ್ಷತ್ರಿಯರದೇ ಧರ್ಮ, ಉಳಿದವರೆಲ್ಲ ಹಿಡಿಯೋಂಗಿಲ್ಲ. ಆದರೆ ಆ ರೀತಿಯಾಗಿ ಸನ್ನಿವೇಶ ಬಂದರೆ, ಯಾವ ರೀತಿಯಾದ ಸನ್ನಿವೇಶ? ಯಾರು ಧರ್ಮವನ್ನು ಕಾಪಾಡತಕ್ಕಂಥದ್ದಿಲ್ಲ ಅನ್ನೋ ಸನ್ನಿವೇಶ ಬಂದರೆ, ಬ್ರಾಹ್ಮಣ ದುರ್ಬಲನಾಗಿ, ಬ್ರಾಹ್ಮಣ ಇದ್ರೆ ಧರ್ಮ ಉಳಿತದೆ, ಬ್ರಾಹ್ಮಣನಿಗೆ ರಕ್ಷಣೆ ಇಲ್ಲ ಅನ್ನೋ ಸ್ಥಿತಿ ಬಂದರೆ ಸರ್ವೇಷಾಂ ಶಸ್ತ್ರಗ್ರಹಣ ನಿಶ್ಯತೆ. ಕ್ಷತ್ರಿಯರೇ ಶಸ್ತ್ರ ಹಿಡಿಬೇಕು ಅಂತಿಲ್ಲ, ಎಲ್ಲರೂ ಹಿಡ್ಕೋಬಹುದು. ಧರ್ಮವನ್ನು ಕಾಪಾಡತಕ್ಕಂಥದ್ದಕ್ಕೆ ಶಸ್ತ್ರಂ ಗೃಹ್ಣನ್ನ ದುಷ್ಯತಿ. ಅಲ್ರಿ ಅಧರ್ಮ ಅಲ್ಲ, ಬೇರೆಯವರೆಲ್ಲ ಶಸ್ತ್ರ ಹಿಡಿಯೋದು ಅಂತಂತಂದ್ರೆ ಅದಕ್ಕಂದ್ರು ಭವತ್ಯಧರ್ಮೋ ಧರ್ಮೋ ಹಿ ಧರ್ಮೋ ಧರ್ಮೋ ಭವತ್ಯುತ ಕಾರಣಾತ್ ದೇಶ ಕಾಲಸ್ಯ ದೇಶಃ ಕಾಲಃ ಸತಾದೃಶಃ. ದೇಶ ಕಾಲಾನುಸಾರದಿಂದ ಅಧರ್ಮ ಧರ್ಮ ಆಗ್ತದೆ, ಧರ್ಮ ಅಧರ್ಮ ಆಗ್ತದೆ. ಅಂದರೆ ಧರ್ಮವನ್ನು ಸ್ಥಾಪನೆ ಮಾಡತಕ್ಕ, ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಶಸ್ತ್ರವನ್ನು ಹಿಡಿದ್ರೂ ಕೂಡ ಅದೇನು ದೋಷ ಅಲ್ಲ. ನರಹರಿ ತೀರ್ಥರ ಕಥಾದಲ್ಲಿ ನೀವು ಇದನ್ನು ತಿಳ್ಕೋಬಹುದು. ನರಹರಿ ತೀರ್ಥರ ಶಾಸನ ಇದೆ, ಶಿಲಾಶಾಸನ. ಶ್ರೀಕೂರ್ಮ ಕ್ಷೇತ್ರದಲ್ಲಿ, ಆಂಧ್ರದಲ್ಲಿ ಗೊತ್ತಾಯ್ತಲ್ಲ. ಅಲ್ಲಿ ಹೇಳಬೇಕಾದ್ರೆ ನರಹರಿ ತೀರ್ಥರು ಯುದ್ಧದಲ್ಲಿ ಶಸ್ತ್ರ ಹಿಡ್ಕೊಂಡು ಹೋಗಿದ್ರು ಅಂತಲ್ಲಿ ಬರ್ತದೆ. ಯತಿಗಳಾದವರು ಶಸ್ತ್ರ ಹಿಡ್ಲಿಕ್ಕೆ ಬರ್ತದ? ಆದರೂ ಕೂಡ ಧರ್ಮೋ ಭವತ್ಯ ಅಧರ್ಮೋಪಿ, ಅಧರ್ಮನೂ ಧರ್ಮ ಆಗ್ತದೆ, ಧರ್ಮನೂ ಅಧರ್ಮ ಆಗ್ತದೆ ಅಂತನ್ನೋ ಮಾತಿದೆಯಲ್ಲ, ಈ ಕಥಾದಿಂದ ತಿಳಿಸ್ತಾ ಇದ್ದಾರೆ. ಹಂಗಂತ ಅವ್ರೇನು ಕಡ್ದು ಹಾಕಿದ್ರು, ಕೊಂದರು, ರಕ್ತ ಚೆಲ್ಲಿದ್ರು ಅಂತ ಅರ್ಥ ಅಲ್ಲ. ಪ್ರೋತ್ಸಾಹ ಮಾಡ್ಲಿಕ್ಕೆ ಕೊಟ್ಟರು. ಅಂದರೆ ಆ ಕಾಲದಲ್ಲಿ ಧರ್ಮಕ್ಕೆ ಗ್ಲಾನಿಯನ್ನು ತರತಕ್ಕ ನಾನಾ ವರ್ಗದವರು ಸೇರಿಕೊಂಡು ದಾಳಿ ಮಾಡಿ ರಾಜ್ಯದಲ್ಲಿ ಉಪಪ್ಲವವನ್ನು ತಂದಾಗ, ಆಗ ನರಹರಿ ತೀರ್ಥರು, ರಾಜ ಇಲ್ಲ, ರಾಜನ ಅನುಪಸ್ಥಿತಿ, ಅವ ಹೋಗಿಬಿಟ್ಟಿದ್ದ, ಮುಂದಿನ ರಾಜನ ಮಗ ಹುಟ್ಟಿ ಬಂದು ರಾಜ್ಯದಲ್ಲಿ ಕೂಡೋ ಸನ್ನಿವೇಶ ಇತ್ತಲ್ಲ ಗಜಪತಿ ಕೋಶಾಗಾರದ ಸಂದರ್ಭದಲ್ಲಿ. ಆಗ ನರಹರಿ ತೀರ್ಥರು ರಕ್ಷಣೆ ಮಾಡುತ್ತಾರೆ. ಹೆಂಗೆ? ಮನೇಲಿ ಕೂತ್ಕೊಂಡಲ್ಲ, ತಾವು ಯುದ್ಧ ರಂಗಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಕೈಯಲ್ಲಿ ಶಸ್ತ್ರನೂ ಹಿಡಿತಾರೆ. ಅಲ್ಲೊಂದು ಚಂದ ಮಾತು ಬರ್ತದೆ ಶಾಸನದಲ್ಲಿ ಹೇಳಬೇಕಾದ್ರೆ, ತಮ್ಮ ಕೈಯಲ್ಲಿ ಹಿಡಿದಿರತಕ್ಕಂತಹ ಆ ಖಡ್ಗದ ಕಾಂತಿಯಿಂದಲೇನೆ ಶತ್ರುಗಳನ್ನು ಓಡಿಸಿದ್ರು ಅಂತ ಶಬ್ದ ಬರ್ತದೆ. ಗೊತ್ತಾಯ್ತಲ್ಲ, ಇದು ನರಹರಿ ತೀರ್ಥರ ಬಗ್ಗೆ ಬರೋ ಮಾತು. ಅಂದ್ರೆ ಅಂತ ಅರ್ಥ, ಧರ್ಮದ ರಕ್ಷಣೆಗೆ ಅಂತಹ ಸನ್ನಿವೇಶ ಬಂದಾಗ, ಆದ್ದರಿಂದ ಅಲ್ಲಿ ಯಾರೂ ಕೂಡ ವಿಚಾರವನ್ನೇ ಅದಕ್ಕಂತಾರವರು ಕ್ಷತ್ರಿಯನೇ ಬರಬೇಕು, ಕ್ಷತ್ರಿಯನೇ ಅಂತಂತ ಹಂಗೆ ವಿಚಾರ ಅಲ್ರಪ್ಪ. ಒಂದು ದೃಷ್ಟಾಂತ ಕೊಡ್ತಾರೆ. ಕಿವ ನಡುಹಾಯೋ ನಮಹೇ
ಕಿಂ ಧೇನ್ವಾ ಅಪಿ ಅದುಗ್ಧಯ ವಂಧ್ಯಯ ಭಾರ್ಯೆಯ ಕೋರ್ಥಃ ಕೋರ್ಥೋ ರಾಜ್ಞಾಪ್ಯರಕ್ಷತ. ಎತ್ತಿದೆ, ಏನೂ ಹೊರತಿಲ್ಲ ಭಾರ, ಆಕಳಿದೆ, ಹಾಲೇ ಕೊಡ್ತಿಲ್ಲ, ಹೆಂಡತಿ ಇದ್ದಾಳೆ, ಮಕ್ಕಳಾಗುತ್ತಿಲ್ಲ ಅಂದರೆ ತಗೊಂಡೇನು ಮಾಡಬೇಕು? ಕಿಂ ಭಾರ್ಯೆಯ ವಂಧ್ಯಯ ಅದುಗ್ಧಯ ಧೇನ್ವಾ, ಹಾಲು ಕೊಡದೇ ಇರೋ ಆಕಳಿದೆ ಅಂತಂತಂದ್ರೆ ಏನು ಮುಂದೇನು ಪ್ರಯೋಜನ? ಅದರಂತೇನೆ ಕೋನ್ವರ್ಥ ಕೋರ್ಥೋ ರಾಜ್ಞಾಪ್ಯರಕ್ಷತ, ರಕ್ಷಣೆ ಕೊಡ್ತಾ ಇಲ್ಲ ಅಂತಂದ್ರೆ ಅಂಥ ರಾಜ ಇದ್ದೇನು ಉಪಯೋಗ ರೀ ಅನ್ನೋ ದೃಷ್ಟಾಂತವನ್ನು ಕೊಟ್ಟು ಧರ್ಮದ ರಕ್ಷಣೆ ಯಾರಿಂದ ಆಗ್ತದೋ ಅವನೇ ಬಹಳ ಮಹತ್ವದ ವಿಚಾರ. ಆದ್ದರಿಂದ ಅರಾಜಕ ಸ್ಥಿತಿ ಬಂದಾಗ ಕ್ಷತ್ರಿಯನೇ ಬರಲಿ, ಅವನೇ ರಕ್ಷಣೆ ಮಾಡಲಿ, ಅವನಿಂದಲೇ ಆಗಬೇಕು ಎಂಬತಕ್ಕಂತಹ ರೀತಿಯಿಂದ ವಿಚಾರವನ್ನೇ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೇ ಸಯೇವ ರಾಜ ಕರ್ತವ್ಯ ತೇನ ಸರ್ವಮಿದಂ ಧೃತಂ. ಯಾರು ಧರ್ಮವನ್ನು ಕಾಪಾಡತಕ್ಕಂಥವನಾಗುತ್ತಾನೋ ಅವನನ್ನೇ ರಾಜ ಅಂತ ಆ ಕಾಲದಲ್ಲಿ ಅವನಿಗೇನು ಮಾಡ್ರಿ, ಎಲ್ಲರೂ ಕೂಡ ಆ ದೃಷ್ಟಿಯನ್ನು ನೀಡತಕ್ಕಂಥವರಾಗ್ರಿ. ಇನ್ನೂ ಅನೇಕ ಪ್ರಶ್ನೆಗಳು ಹೀಗೆ ಧರ್ಮಾಧರ್ಮದ ವಿಚಾರ, ನಾನಾ ಸನ್ನಿವೇಶಗಳಲ್ಲಿ ಕರ್ತವ್ಯದ ವಿಚಾರ. ಧರ್ಮರಾಜ ಕೇಳ್ತಾನೆ, ಋತ್ವಿಜಸ್ಯ ಪಿತಾಮಹ, ಋತ್ವಿಕ್ಗಳು ಹೆಂಗಿರಬೇಕು ನೋಡು. ಋತ್ವಿಕ್ಕರ ಬಗ್ಗೆ ಪ್ರಶ್ನೆ ಬಂತು, ಪುರೋಹಿತರು ಹೆಂಗಿರಬೇಕು, ಋತ್ವಿಕ್ಗಳ ವಿಚಾರ ಈಗ. ಅದಕ್ಕೆ ಭೀಷ್ಮಾಚಾರ್ಯರಂದರು, ಜಜಾನಾಂ ಶ್ರುತಮೇವ ಚ ಪ್ರತಿಕರ್ಮ ಪರಾರಾಜಂ ವೃತ್ತಿರಸ್ಯ ವಿಧೀಯತೆ. ಆ ಋತ್ವಿಕ್ಕರುಗಳ ಲಕ್ಷಣಗಳನ್ನೇ ಹೇಳತಕ್ಕಂಥವರಾಗುತ್ತಾರೆ. ಧೀಮಾನ್, ಧೀಮಂತನಾಗಿರಬೇಕು. ಸತ್ಯಧೃತಿ, ಸತ್ಯವನ್ನು ಧರಿಸಬೇಕಾತ. ದಾಂತಹ, ಆಶಾಕ್ಕೆ ಒಳಗಾಗಬಾರದು. ಸಪುರೋಹಿತ ಉಚ್ಯತೆ, ಅವನನ್ನು ಪುರೋಹಿತ ಅಂತ ಕರೀತಾರೆ. ಅದ್ರೋಹ, ದ್ರೋಹ ಇರಬಾರ್ದು. ಅನಭಿಮಾನಶ್ಚ, ಅಭಿಮಾನ ಇರಬಾರ್ದು. ಹ್ರೀಹಿ, ಏನಾದರೂ ತಪ್ಪಾದರೂ ನಾಚಿಕೆ ಪಡಬೇಕು, ಛೇ ಇಂಥ ತಪ್ಪು ಮಾಡಿಬಿಟ್ನಲ್ಲ ಅಂತ. ತಿತಿಕ್ಷಾ, ಸಹನಶೀಲತಾ ಇರಬೇಕು. ಅಕಾಮದ್ವೇಷ ಸಂಯುಕ್ತ ತ್ರಿವಿಶುಕ್ಲೈ ಸಮನ್ವಿತ. ಮೂರು ಪರಿಶುದ್ಧತೆ ಇರಬೇಕು. ತ್ರಿವಿಶುಕ್ಲೈ ಅಂದರೆ ಶ್ರುತ, ವೃತ್ತ, ವಂಶ, ಮೂರು ಅಂಶದಲ್ಲಿ ಆತನ ಪರಿಶುದ್ಧತೆ ಇರಬೇಕು. ಇದೆಲ್ಲ ಸರ್ವೇ ಮಾನ್ಯ ಯಥಾರ್ಹತಃ. ಸಬ್ರಹ್ಮಾಸನಮರ್ಹತಿ, ಅವನು ಬ್ರಹ್ಮಾಸನ ಅಂತ, ಬ್ರಹ್ಮ ಅಂತ ಒಂದು ಆಸನ ಇದೆ ಅಲ್ಲಿ ಯಜ್ಞಯಾಗದಲ್ಲಿ, ಅಲ್ಲಿ ಆತ ಕೂಡಲಿಕ್ಕೆ ಅರ್ಹನಾಗುತ್ತಾನೆ. ಇದೆಲ್ಲ ಋತ್ವಿಕ್ಕಿನ ಲಕ್ಷಣಗಳನ್ನು ತಿಳಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿಚಾರ ಬಂತು, ಈ ಋತ್ವಿಕ್ಗಳು ಪುರೋಹಿತರು ಭಾಳ ಹೇಳ್ತಾರೆ, ದಕ್ಷಿಣೆ ಅಷ್ಟು ಇಷ್ಟು ಕೊಡ್ರಿ ಇದ್ರೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ, ಏನು ಮಾಡಬೇಕು ನೋಡಿ. ಇದೊಂದು ಪ್ರಶ್ನೆ ತಗೊಂಡಿದ್ದಾನೆ ಧರ್ಮರಾಜ. ಗೊತ್ತಾಯ್ತು, ಯದಿದಂ ವೇದ ವಚನೋ ದಕ್ಷಿಣಾಸು ವಿಧೀಯತೆ. ಈ ದಕ್ಷಿಣೆ ಇದೆಯಲ್ಲ, ಇದೇ ಬಹಳ ವಿಚಿತ್ರ ಇದೆ ಅಂತ. ಇದಂ ದೇಯಂ ನ ಕ್ವಚಿತ್ ವ್ಯವತಿಷ್ಠತೆ. ಇದನ್ನು ಕೊಡು, ಇದನ್ನು ಕೊಡು, ಈ ದಾನ ಮಾಡು, ಆ ದಾನ ಮಾಡು, ಬಹಳ ಇದೆ. ದೇಯಂ ಪ್ರತಿದಿನಂ ಶಾಸ್ತ್ರ, ಎಲ್ಲ ಕೊಟ್ಟು ಬಿಟ್ರಿ, ನಾವಿರೋದು ಹೆಂಗೆ? ಇದೇನಿದೆ ಹೀಗೆ ದಾನ ಹೇಳ್ತಾರಲ್ಲ ಇವರು, ಇಷ್ಟೆಲ್ಲ ದಕ್ಷಿಣೆ ಅಷ್ಟೆಲ್ಲ ದಕ್ಷಿಣೆ ಅಂತ. ಏನು ಮಾಡಿ, ಆಗೇನಾಗ್ತದೆ, ನಮಗೆ ಶ್ರದ್ಧಾ ಹೋಗ್ಬಿಡ್ತದೆ. ಭಾಳ ಡಿಮ್ಯಾಂಡ್ ಮಾಡ್ತಾರಪ್ಪ ಅಂತಂದ್ರೆ ಹಿಂಗೆ ತಲೆಗೆ ಬಂತು ಅಂದ್ರೆ, ನೀವು ಯಜ್ಞ, ದಾನ, ವ್ರತ, ಅನುಷ್ಠಾನ, ಆ ಶ್ರದ್ಧಾ ಇರ್ತದಾ? ಅವರೇನು ಹೇಳದೇ ಇದ್ರು ಶಾಸ್ತ್ರ ಹೇಳ್ತದಲ್ಲ ಅಂತಾರೆ. ಅದೊಂದು ಬಹಳ ಮಹತ್ವದ ವಿಚಾರ. ಯದ್ಯಪಿ ಏನಂತ ಹೇಳಿದ್ದಾರೆ, ವೇದ ವಿಕ್ರಯ ಅಂತ ಹೇಳಿದ್ದಾರೆ. ವೇದ ಮಾರ್ಕೋಬಾರದು. ಏನು ವೇದ ಮಾರ್ಕೋಬಾರದು ಅಂದ್ರೆ ಅರ್ಥ, ವೇದಶಾಸ್ತ್ರ ವಿಹಿತವಾದಂತಹ ವಿಚಾರಗಳಲ್ಲಿ ನೀವು ಇಷ್ಟು ಕೊಟ್ಟರೆ ನಾನು ಪೌರೋಹಿತ್ಯ ಮಾಡಿಸ್ತೀನಿ ಅಂತಂದರೆ ಅದು ವೇದ ಮಾರ್ಕೊಂಡಂಗೆ, ಮಾರೋಂಗಿಲ್ಲ. ನಾವು ಏನು ಕೊಟ್ಟರು, ಏನು ಶಾಸ್ತ್ರದಲ್ಲಿ ಹೇಳಿರೋ ದಕ್ಷಿಣಾದಿಗಳ ಕ್ರಮ ಇದೆ, ಅದನ್ನು ಹೇಳಬೇಕು. ಅದರಂತೆ ಅವನು ಕೊಡೋದು ಅವನ ಪುಣ್ಯಕ್ಕೆ. ಆದರೆ ವೇದಶಾಸ್ತ್ರದ ವಿಹಿತ ಧರ್ಮವನ್ನೇ ಉಳಿಸೋದು ನನ್ನ ಕರ್ತವ್ಯ. ಯಾರು ಕರೆದಿದ್ದಾರೆ ಶ್ರಾದ್ದ ಮಾಡಿಸ್ಲಿಕ್ಕೆ, ಹೋಗಿ ಶ್ರಾದ್ದ ಮಾಡಿಸ್ಬಿಡ್ತೀನಿ. ಕೊಡೋದು ಬಿಡೋದು ಅವನ ವಿಚಾರ. ಇಷ್ಟು ಕೊಟ್ಟರೆ ಬರ್ತೀನಿ ಅಂತಂತ ಹಿಂಗೆ ಮಾತನಾಡ್ದ, ಅದು ಮಾರ್ಕೊಂಡಂತೆ ಆಗ್ತದೆ. ಯಾವುದನ್ನೇ? ವೇದಶಾಸ್ತ್ರಗಳನ್ನೇ. ಅದು ಎಂದೂ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದು ಬ್ರಾಹ್ಮಣನ ಕರ್ತವ್ಯ, ಪುರೋಹಿತನ ಕರ್ತವ್ಯ, ಋತ್ವಿಕ್ಗಳ ಕರ್ತವ್ಯ ಇದೆ.
ಆದರೂ ಅವ್ರು ಕೇಳದೇ ಇದ್ರೂ ಕೂಡ ಶಾಸ್ತ್ರ ಅಂತ ಹೇಳ್ತದೆ, ಇಷ್ಟಿಷ್ಟು ದಾನ ಮಾಡಬೇಕು, ಇಷ್ಟಿಷ್ಟಿದು ಅಂತಂತೆಲ್ಲ ವೇದಶಾಸ್ತ್ರದಲ್ಲಿ ಹೇಳಿದ್ದಾರಲ್ಲ, ಅದ್ರ ಬಗ್ಗೆ ನೋಡಿದಾಗ ಏನು ಅನಿಸ್ಬಿಡ್ತದೆ, ಎಷ್ಟು ಹೇಳ್ತಾರೆ ಇಂಥದ್ದನ್ನು ನಾವು ಹೆಂಗೆ ಅದನ್ನೇ ಆಚರಣೆಗೆ ತರೋದು. ಒಂದು ಸುಮ್ಮನೆ ಇಲ್ಲೊಂದು ದೃಷ್ಟಾಂತಕ್ಕೆ ಅಪಚ್ಛೇದ ಅಂತ, ಇದು ನ್ಯಾಯಾಮೃತದಲ್ಲಿ ವಾಕ್ಯಾರ್ಥದಲ್ಲೂ ಬರ್ತದೆ, ಗೊತ್ತಾಯ್ತಲ್ಲ, ಅಪಚ್ಛೇದಾಧಿಕರಣ ಅಂತ ಒಂದು ವಿಚಾರ. ಏನು ಅದರ ಅರ್ಥ? ಯಜ್ಞ ನಡೆಸೋದು ಒಂದು ಸ್ಥಳ, ಆ ಯಜ್ಞ ನಡೆಸ್ತಕ್ಕ ಸ್ಥಳಕ್ಕೆ ಅನೇಕ ಋತ್ವಿಕಗಳು ಸೇರಿಕೊಂಡು ನಡೆಸ್ತಿರ್ತಾರೆ. ಅಲ್ಲಿ 3 ಮಂಟಪಗಳಿರ್ತಾರೆ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ ಒಬ್ಬರ ಕಚ್ಚೆಯನ್ನು ಹಿಡ್ಕೊಂಡು ಇನ್ನೊಬ್ಬರ ಕಚ್ಚೆ ಹಿಂಗೆ ಹಿಡ್ಕೊಂಡು ಏನಾಗಬೇಕು, ಅವರು ಹೋಗಬೇಕು ಅಂತ ಒಂದು ಕ್ರಮ. ಮೊದಲು ಇವ ಅಧ್ವರಿ ಹೋಗಬೇಕು, ಅವನ ಹಿಂದೆ ಇನ್ನೊಂದು ಏನು, ಪ್ರತಿಹರ್ತ, ಪ್ರತಿಪ್ರಸ್ಥಾತ, ಉದ್ಗಾತ ಅಂತ ಒಬ್ಬೊಬ್ಬರು ಕೂಡ ಆ ಒಂದು ರೀತಿಯಿಂದ ಹೋಗಬೇಕು ಹಿಡ್ಕೊಂಡು. ಒಂದು ವೇಳೆ ಏನಾದ್ರು ಕೈ ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಅವಸರದಲ್ಲಿ ಇದರಲ್ಲಿ ಏನೋ ಒಂದು ಕೈ ಒಬ್ರಿಗೊಬ್ರು ಇರೋದು, ಅದು ಕೈ ಜಾರಿ ಅಪಚ್ಛೇದ ಅಂತ ಬಿಟ್ಟರೆ. ಆ ರೀತಿ ಆದರೆ ಏನು ಹೇಳಿದ್ದಾರೆ, ಎಷ್ಟು ದಕ್ಷಿಣೆ ಕೊಡಬೇಕು ಅಂತ? ಸರ್ವಸ್ವ ದಕ್ಷಿಣ. ಏನು ದಾನ? ಸರ್ವಸ್ವ. ಎಲ್ಲ ದಾನ ಮಾಡಿ ಸರ್ವಸ್ವ ದಾನ. ಸರ್ವಸ್ವ ದಾನ ಶಬ್ದಾರ್ಥನು ಮುಂದೆ ಹೇಳ್ತಾರೆ. ಇರಲಿ, ಒಟ್ಟೆಲ್ಲ ಅದು ಕೇಳಿದಾಗ ಏನಾಗ್ತದೆ, ಶ್ರದ್ಧಾ ಬರ್ತದ. ಇಷ್ಟೆಲ್ಲ ದಾನ ಕೊಡಬೇಕು, ಹೀಗೆಲ್ಲ ನೀವು ಕರ್ಮಾನುಷ್ಠಾನಕ್ಕೆ ಹಿಂಗೆ ಹೇಳಿಬಿಟ್ರೆ ಅದಕ್ಕೆ ಭೀಷ್ಮಾಚಾರ್ಯ ಉತ್ತರ ಕೊಡ್ತಾರೆ, ಇವು ಶ್ರದ್ಧಾ ಕರಿಷ್ಯತಿ. ಈ ದಕ್ಷಿಣೆ ಎಲ್ಲ ಪುರೋಹಿತರು ಇದೆಲ್ಲ ಹೇಳಿದಾಗ ನಮಗೆ ಶ್ರದ್ಧಾ ಹೆಂಗೆ ಸಾಧ್ಯ? ಅದಕ್ಕೆ ನಮಂತ್ರ ದಕ್ಷಿಣಾಹೀನಾ ತಾರಯಂತಿ ಕಥಂಚನ ಯಜ್ಞಾಂಗಂ ದಕ್ಷಿಣಾ ತಾತ. ಯಜ್ಞಕ್ಕೆ ದಕ್ಷಿಣ ಅಂಗವಾಗಿದೆ, ದಕ್ಷಿಣ ಬೇಕೇ ಬೇಕು. ದಕ್ಷಿಣ ಇಲ್ಲದೇನೆ ಯಾವ ಯಜ್ಞನೂ ಆಗೋದಿಲ್ಲ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಘೋರಂ ತಾಮಸಂ ಪರಿಚಕ್ಷತೆ. ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದ್ದು ಯಾವುದು ತಾಮಸ, ಯಾವ ಯಜ್ಞವನ್ನು ತಾಮಸ ಅಂತ ಕರೀತಾರೆ? ವಿಧಿಹೀನಂ. ವೇದಶಾಸ್ತ್ರದ ಕ್ರಮವನ್ನೇ ಇಟ್ಟುಕೊಳ್ತೇನೆ. ನಾವೇ ಇಟ್ಟಿ ಕಟ್ಟಿಗೆ ಹಾಕಿದ್ವಿ, ಬೆಂಕಿ ಹಚ್ಚಿಬಿಟ್ವಿ, ಮಾಡಿದ್ವಿ, ವಿಧಿನೇ ಇಲ್ಲ. ಈಗೆಲ್ಲ ನಡೀತಾವೆ, ಎಲ್ಲ ಕಡೆ ಡೊರಾಂಟ್ ನಡೀತಿರ್ತಾರೆ, ಎಲ್ಲರೂ ಯಜ್ಞ ಮಾಡೋರು, ಎಲ್ಲ ನಡೆಸೋದು. ವಿಧಿಹೀನಂ ಇದು ಒಂದು. ಇನ್ನು ಅಸೃಷ್ಟಾನ್ನ, ಬೇಕಾದ ಚಲೋ ವಿಧಿವಂತಾಗಿ ವೇದಶಾಸ್ತ್ರಕ್ಕೆ ಅನುಗುಣವಾಗಿ ಎಲ್ಲ ಯಜ್ಞ ಮಾಡಿ ಬಂದವ್ರನ್ನೆಲ್ಲರನ್ನು ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಳ್ರಿ ಅಂತ ಕಳಿಸೋದು. ಅದು ಯಾವುದೆಂತೂ ಮಾಡಬಾರ್ದು. ಅನ್ನದಾನ ಮಾಡಬೇಕು. ಯಜ್ಞ ನಡೆದಲ್ಲಿ ಅಸೃಷ್ಟಾನ, ಅನ್ನದಾನ ಇದೆ. ಮಂತ್ರಹೀನಂ, ಅದರಂತೇನೆ ಎಲ್ಲ ಯಜ್ಞ ಮಾಡಿದ್ರು ಮಂತ್ರನೇ ಇಲ್ಲ, ಅದು ತಾಮಸನೇ. ಇನ್ನು 4ನೇದು ಅದಕ್ಷಿಣಂ, ಭಗವದ್ಗೀತಾದ ಮಾತು. ದಕ್ಷಿಣೆ ಇಲ್ಲದೇನೆ ಯಜ್ಞ ಮಾಡಿದರೆ ಆ ಯಜ್ಞ ತಾಮಸ ಆಗ್ತದೆ. ದಕ್ಷಿಣ ಬೇಕಿದೆ. ಯಾಕೆ? ಇದ್ರದ್ದು ಒಂದು ಕಥಾ ಇದೆ. ಆಶ್ಚರ್ಯೋಸಿ ಧನ್ಯೋಸಿ ಅಂತ ಒಂದು ಪ್ರಕರಣ, ಗೊತ್ತಾಯ್ತಲ್ಲ? ಆಶ್ಚರ್ಯೋಸಿ ಧನ್ಯೋಸಿ ಅಂತ ಈ ಮಾತನ್ನೇ ನಾರದರು ಹೇಳ್ತಾರೆ. ದ್ವಾರಕಾದಲ್ಲಿ ಕೃಷ್ಣ ಕೂತಿದ್ದಾನೆ ಸಭಾದಲ್ಲಿ. ಎಲ್ಲ ಸಭಿಕರು, ಉದ್ಧವ, ಬಲರಾಮ, ವಸುದೇವ, ಅವರು ಇವರು ಎಲ್ಲ ಸಭಾ ತುಂಬ ಎಲ್ಲರೂ ಯಾದವರು ಕೂತಿದ್ರು. ಆ ಸಂದರ್ಭದಲ್ಲಿ ಆಕಾಶದಿಂದ ಇಳಿದು ಬರ್ತಾರೆ ನಾರದರು. ಸಭಾದ ಮಧ್ಯದಲ್ಲಿ ಇಳಿದು ಬಂದವರೇ ಕೃಷ್ಣನನ್ನೇ ಆಶ್ಚರ್ಯೋಸಿ ಧನ್ಯೋಸಿ ಅಂತ ಹರಿವಂಶದಲ್ಲಿ ಬರ್ತದೆ ಈ ಕಥಾ. ಆಶ್ಚರ್ಯೋಸಿ ಧನ್ಯೋಸಿ, ಏನು ಆಶ್ಚರ್ಯ ಇದೆಯೋ, ಏನು ಧನ್ಯ ಇದೆಯೋ ಅಂತ ಕೃಷ್ಣನನ್ನು ಯಾರಂತಾರೆ? ನಾರದರಂತಾರೆ. ದೇವರಂತಾನೆ ದಕ್ಷಿಣಾಭಿಸ್ಸಾಕಂ ಅಂತಂತಾರೆ. ದಕ್ಷಿಣೆ ಇಟ್ಟುಕೊಂಡು ಅಂತ ಇಷ್ಟು ದೇವರಲ್ಲಿ ಯಾರಿಗೂ ಅರ್ಥನೇ ಆಗಲಿಲ್ಲ. ಅವ್ರು ಕೇಳಿದ್ದೇನು, ಇವು ಹೇಳಿದ್ದೇನು ಅಂತ. ಏನು ಆಶ್ಚರ್ಯ, ಏನು ಧನ್ಯ ಕೃಷ್ಣ ನೀನು ಅಂತಂದು ಕೂಡಲೇ ದಕ್ಷಿಣೆ ಜೊತೆಗೆ ಇಟ್ಟುಕೊಂಡು ದೇವರು ಇಷ್ಟು ಉತ್ತರ ಕೊಟ್ಟುಬಿಟ್ಟ. ಏನಿದ್ರ ಅರ್ಥ ಕೇಳಿದ್ರು, ನಮಗಲ್ಲ, ನಮಗೆ ಅರ್ಥ ಆಗಿಲ್ಲ ಅಂತಲ್ಲ, ಅಲ್ಲಿರೋರ್ಗೂ ಅರ್ಥ ಆಗಿಲ್ಲ. ಕೂತವ್ರು ಯಾರಿಗೂ ಕೂಡ ಏನಿದು, ಏನು ನಾರದ್ರೆ, ನೀವೇನು ಕೇಳಿದ್ರಿ, ಕೃಷ್ಣ ಏನು ಹೇಳ್ದ, ಏನು ವಿಚಾರ? ಆಗ ಹೇಳ್ತಾರೆ, ನಾ ಗಂಗಾ ತೀರಕ್ಕೆ ಹೋಗಿದ್ದೆ. ಆ ಗಂಗಾ ತೀರದಲ್ಲಿ ಗಂಗಾದಿಂದ ಒಂದು ಆಮಿ ಬಂತು. ಇಷ್ಟು ದೊಡ್ಡ ಪರ್ವತದಂತೆ ಇತ್ತು ಆಮಿ. ಆ ಆಮಿ
ಆಮೆಯನ್ನು ನೋಡಿದ ಆಶ್ಚರ್ಯೋಸಿ ಧನ್ಯೋಸಿ. ಏನು ಆಶ್ಚರ್ಯನೋ, ಏ ಕೂರ್ಮ, ಏ ಆಮಿ, ಏನ್ ಧನ್ಯ ಇದ್ದೀಯಾ ಅಂತ ಆಮೆಯನ್ನು ನೋಡಿದ ಕೂಡಲೇ ಆಮೆ ಅಂತೂ ನಾ ಏನು ಆಶ್ಚರ್ಯ ಅಂದ್ರೆ ನನ್ನಂತಹದ್ದು ಸಾವಿರಾರಿದ್ದಾರೆ ಗಂಗಾದಲ್ಲಿ, ಗಂಗಾ ಆಶ್ಚರ್ಯ ಅಂತ ಗಂಗಾವನ್ನು ತೋರಿಸ್ತದೆ. ನಾರದ್ರು ಹೋಗಿ ಗಂಗಾ ಏನವ, ಏನು ಆಶ್ಚರ್ಯ ನೀನು, ಎಂತೆಂಥವರೆಲ್ಲ ನಿನ್ನೊಳಗೆಲ್ಲ ಇದ್ದಾರಲ್ಲ ಇವರು ಅಂತ ಗಂಗಾನ ಕೇಳಿದೆ, ಏನು ಆಶ್ಚರ್ಯ ನೀನು ಅಂತ. ಗಂಗಾ ಏನಂದ್ರು, ನಾನೇನು ಆಶ್ಚರ್ಯ ನಾರದ್ರೆ, ನನ್ನಂತ ನೂರಾರು ನದಿಗಳು ಹೋಗಿ ಸಮುದ್ರಕ್ಕೆ ಸೇರ್ತದೆ ನೋಡಿ, ಸಮುದ್ರ ಆಶ್ಚರ್ಯ ಅಂತ ಯಾವುದನ್ನು ಸಮುದ್ರ ತೋರಿಸ್ತು. ಸರಿ, ಸಮುದ್ರದ ಹತ್ರ ಹೋದೆ, ಎಲ್ಲರೂ ಒಂದು ಕಡೆ ಫುಲ್ ಸ್ಟಾಪ್ ಹಾಕ್ಬೇಕು ಈ ಆಶ್ಚರ್ಯೋಸಿ ಧನ್ಯೋಸಿಗೆ ಅಂತ. ಏ ಸಮುದ್ರ, ಆಶ್ಚರ್ಯೋಸಿ ಧನ್ಯೋಸಿ, ಏನು ಆಶ್ಚರ್ಯನೋ, ಏನು ಧನ್ಯನೋ ನೀನು. ಹೋಗಿ ಸಮುದ್ರನ ಕೇಳಿದೆ. ಸಮುದ್ರ ಏನಂದ, ಯಾರಾದರೂ ಕೂಡ ಬಟ್ಟಿಗೆ ಮಹತ್ವನೋ, ಬಟ್ಟಿ ಉಟ್ಕೊಂಡವ್ರಿಗೆ ಮಹತ್ವನೋ, ವಸ್ತ್ರಕ್ಕೆಲ್ಲ ಮಹತ್ವ, ವಸ್ತ್ರವನ್ನು ಧರಿಸಿದವರಿಗೆ ಹೌದವ್ರ ಮಹತ್ವ. ನಾನು ವಸ್ತ್ರ ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಿತೆ ಅಂತಂತ ಸಮುದ್ರವನ್ನೇ ಬಟ್ಟಿಯನ್ನಾಗಿ ಹೊಂದಿರೋಳು ಯಾರು? ಭೂಮಿ. ಭೂಮಿಯ ಬಟ್ಟೆ ಅದು, ವಸ್ತ್ರ ಯಾವುದು? ಸಮುದ್ರ. ನಾ ಆಶ್ಚರ್ಯ ಅಲ್ಲ, ನನ್ನನ್ನು ವಸ್ತ್ರವನ್ನಾಗಿ ನಾನೇ ವಸ್ತ್ರ ಆಗಿದ್ದೀನಲ್ಲ ಭೂಮಿಗೆ, ಭೂಮಿ ಆಶ್ಚರ್ಯ. ಸರಿ, ಭೂದೇವಿ ಹತ್ರ, ಏ ಭೂಮಿ, ಆಶ್ಚರ್ಯೋಸಿ ಧನ್ಯೋಸಿ, ಏನು ಆಶ್ಚರ್ಯ ನೀನು ಧನ್ಯ. ಭೂಮಿ ಅಂತೂ, ಭೂಮಿ ಆಶ್ಚರ್ಯ ಅಲ್ವೋ, ಭೂಮಿ ಬ್ಯಾಲೆನ್ಸ್ ಆಗೋದು ಪರ್ವತಗಳಿಂದ. ಅಂದ ಮೇಲೆ ಭೂಧರ, ಯಾವುದು ಭೂಧರಗಳು? ಪರ್ವತಗಳು, ಅದು ಆಶ್ಚರ್ಯ ಅಂತ ಭೂಮಿ ಹೇಳಿತು. ಸರಿ, ಪರ್ವತದ ಹತ್ರ ಹೋದ್ರು, ಆಶ್ಚರ್ಯೋಸಿ ಧನ್ಯೋಸಿ, ಏ ಪರ್ವತಗಳಿಗೆ ಏನು ಆಶ್ಚರ್ಯ ನೀವು ಅಂತ ಪರ್ವತ ಹೇಳ್ತು, ನಾನೇನು ಆಶ್ಚರ್ಯ, ನಮ್ಮನ್ನು ಸೃಷ್ಟಿ ಮಾಡಿದವರು ಬ್ರಹ್ಮದೇವರು, ಅವರ ಆಶ್ಚರ್ಯ ನೋಡ. ಬ್ರಹ್ಮದೇವರು ಅಲ್ಲಿ ತೋರಿಸ್ಬಿಡ್ತಾರೆ. ಸರಿ, ಬ್ರಹ್ಮದೇವರ ಹತ್ರ ಹೋದ್ರು, ಬ್ರಹ್ಮದೇವರೇ ಏನು ಆಶ್ಚರ್ಯ ನೀವು ಅಂತ ಬ್ರಹ್ಮದೇವರಿಗೆ ಹೇಳ್ತಾ ಇದ್ರೆ, ಬ್ರಹ್ಮದೇವರ ಆ ಸಂದರ್ಭದಲ್ಲಿ ನಾ ಏನು ಆಶ್ಚರ್ಯನೋ, ಅಲ್ಲ ವೇದಗಳು, ಆ ವೇದಗಳು ಏನು ಹೇಳ್ತಾವಲ್ಲ ಅದರಂತೆ ನಾನು ಇಷ್ಟೆಲ್ಲ ನಡೀತಾ ಇದ್ದೀನಿ ಅಂತ ಯಾವುದನ್ನು ವೇದವನ್ನು ತೋರಿಸಿದ್ರು. ವೇದಗಳ ಹತ್ರ ಹೋಗಿ ಕೇಳಿದ್ರು, ಏನು ಆಶ್ಚರ್ಯ ನೀವು ಅಂತ. ಆಗ ವೇದ ಹೇಳಿತು, ನಾಯೇನು ಆಶ್ಚರ್ಯ, ನನಗೆಲ್ಲ ಇಷ್ಟು ಮಹತ್ವ ಇರೋದೇ ಯಜ್ಞಯಾಗ ಇರೋದರಿಂದ. ಅಂತಹ ಯಜ್ಞಯಾಗದಿಂದ ಏನಾಗ್ತಾ ಇದೆ ಈ ಆಶ್ಚರ್ಯ. ಯಜ್ಞಯಾಗದ ಹತ್ರ ಹೋದ್ರು, ಏನು ಆಶ್ಚರ್ಯ ಅಂತಂದಾಗ ಆಗ ಯಜ್ಞಯಾಗ ಹೇಳಿತು, ಯಜ್ಞ ಅಂತಂತಂದ್ರೆ ಯಾರು? ಈ ಇಟಿ ಇಡೋದು, ಈ ಬೆಂಕಿ ಹಾಕೋದು, ಈ ಹಾಹು ಹೊಗೆ ಹಾಕೋದು, ಇದು ಯಜ್ಞ ಅಲ್ರೋ. ಯಜ್ಞೋ ಯಜ್ಞಪತಿರ್ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ. ಯಾರು ಯಜ್ಞ? ಪರಮಾತ್ಮನೇ, ಭಗವಂತ, ಆತ ಆಶ್ಚರ್ಯ ಅಂತ ಅಲ್ಲಿ ತನಕ ವಿಚಾರ ಬಂತು, ದೇವ್ರ ತನಕ ಬಂತು. ಎಲ್ಲಿದ್ದಾನೆ ಪರಮಾತ್ಮ? ನರಕದಲ್ಲಿದ್ದಾನೆ. ಸರಿ, ಅಲ್ಲೇ ಹೋಗಿ ಮಾತು ಮುಗಿಸ್ಬಿಡೋಣ ಅಂತ ಆ ಸಂದರ್ಭದಲ್ಲಿ ಎಲ್ಲಿಗೆ ಹೋದ್ರು ಅಂದ್ರೆ ಯಜ್ಞದಿಂದ ಗಮ್ಯನಾದ, ಯಜ್ಞಗಳಲ್ಲಿ ಆರಾಧಿಸಲ್ಪಡತಕ್ಕ ಪರಮಾತ್ಮ ಆಶ್ಚರ್ಯ ಧನ್ಯ. ದೇವರ ಹತ್ರ ಹೋದಾಗ ನಾರದರು ಬಂದು, ಕೃಷ್ಣ ಆಶ್ಚರ್ಯೋಸಿ ಧನ್ಯೋಸಿ. ದೇವರಂದ, ದಕ್ಷಿಣೆ ಇಲ್ಲ ಅಂದ್ರೆ ನನಗೂ ಏನು ಮಹತ್ವ ಇಲ್ಲ. ದಕ್ಷಿಣ ಅಭಿಸ್ಸಾಕೋ, ದಕ್ಷಿಣೆ ಬೇಕ್ರೋ. ದಕ್ಷಿಣ ಅಂತ ಲಕ್ಷ್ಮೀ ದೇವಿಯ ರೂಪ ಅಲ್ಲಿ ತಿಳಿಸ್ತಾರೆ, ಗೊತ್ತಾಯ್ತಲ್ಲ. ಲಕ್ಷ್ಮೀ ದೇವಿ ನಾನಾ ರೂಪದಲ್ಲಿ ದೇವರ ಹತ್ರ ಇದ್ದಾರೆ. ಅದರಲ್ಲಿ ದಕ್ಷಿಣ ಅನ್ನೋದು ಲಕ್ಷ್ಮೀ ದೇವಿಯ ಒಂದು ರೂಪ. ಆ ದಕ್ಷ ಭಾಗದಲ್ಲಿ ಪರಮಾತ್ಮನ ಹತ್ತಿರ ಇರತಕ್ಕ ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಆ ಲಕ್ಷ್ಮೀ ದೇವಿಯ ರೂಪ ಸಹಿತನಾಗಿ ನಾನು ಆಶ್ಚರ್ಯ ಇದ್ದೀನಿ ಅಂತ ಪರಮಾತ್ಮ ತಿಳಿಸ್ತಾನೆ. ಆದ್ದರಿಂದಲೇ ದಕ್ಷಿಣ ಇಲ್ಲ ಅಂತ ಆದರೆ ಅದು ತಾಮಸ ಆಗ್ತದೆ. ದಕ್ಷಿಣ ಬೇಕೇ ಬೇಕು, ಶಾಸ್ತ್ರ ಅದನ್ನು ಹೇಳ್ತದೆ. ಅಂದರೆ ಯಜ್ಞ ಭಗವದ್ ರೂಪ ಆದರೆ ದಕ್ಷಿಣ ಲಕ್ಷ್ಮೀ ದೇವಿಯ ರೂಪ. ಲಕ್ಷ್ಮೀ ದೇವಿನೂ ಬೇಕು, ಪರಮಾತ್ಮನೂ ಬೇಕು, ಎರಡು ಇದ್ರೆ ಚಂದ. ಒಬ್ಬರೇ ಇದ್ದು ಯತಿಗಳಾದಂತೆ ಅನಿಸುತ್ತದೆ, ಅದು ಸ್ವಾರಸ್ಯ. ಆದ್ದರಿಂದ ಯಾವುದು ಬೇಕು? ದಕ್ಷಿಣ ಬೇಕೇ ಬೇಕು. ಇದು ಶಾಸ್ತ್ರ ಹೇಳ್ತದೆ. ಎಂದು ಡಿಮ್ಯಾಂಡ್ ಮಾಡಬೇಡ, ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ. ಆದರೆ ವರದಕ್ಷಿಣ ಇಲ್ಲ ಅಂದರೆ ಅದು ಭಗವತ್ ಪೂಜೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ದಕ್ಷಿಣ ಸಮೇತನಾಗಿ ಕನ್ಯಾದಾನ ಮಾಡಿರ್ತಾರೆ. ಆದರೆ ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ ಕೇಳಿ ತಗೋಬಾರ್ದು. ಒಟ್ಟಿನಲ್ಲಿ ದಕ್ಷಿಣ ಅವರ ಶಕ್ತಿಯನ್ನು ನಡೆಸ್ತಕ್ಕಂಥದ್ದು ಕರ್ತವ್ಯ. ಆದರೆ ಆ ದಕ್ಷಿಣಾವನ್ನೇ ಶಾಸ್ತ್ರದಲ್ಲಿ ಏನು ಹೇಳ್ತಾರಲ್ಲ ಅದನ್ನು ನೋಡಿದಾಗ ಶ್ರದ್ಧಾ ಹೆಂಗಿರಬೇಕು ಅನ್ನೋದೊಂದು ಪ್ರಶ್ನೆ ಬಂತು ಧರ್ಮರಾಜನಿಗೆ. ಆ ಪ್ರಶ್ನೆಗೆ
ಉತ್ತರವನ್ನು ಕೊಟ್ಟು ಯಜ್ಞಾಂಗ ದಕ್ಷಿಣ ತಾತ, ಧರ್ಮರಾಜ ಇದು ಯಜ್ಞಕ್ಕೆ ಇರಲೇಬೇಕಪ್ಪ ದಕ್ಷಿಣ, ಅವಶ್ಯವಾಗಿ ಆ ಯಜ್ಞಕ್ಕೆ ದಕ್ಷಿಣ ತಗೋಬೇಕು. ಆದರೆ ಶಕ್ತಿಸ್ತು ಪೂರ್ಣ ಪಾತ್ರೇಣ ಸಂಹಿತಾ ನಾವಮ ಭವೇತೆ, ದಕ್ಷಿಣವನ್ನೇ ಹೆಂಗೆ ದಾನ ಮಾಡತಕ್ಕಂಥದ್ದು ಶಕ್ತಿಸ್ತು, ಅದಕ್ಕಂದ್ರು ಶಕ್ತಿಯನ್ನು ಇಟ್ಟುಕೊಂಡು ಅಂತ ಶಾಸ್ತ್ರ ಹೇಳುತ್ತದೆ. ಶಾಸ್ತ್ರ ಹೇಳಿದ್ದನ್ನು ಮಾಡಬೇಕು ಅಂತಲ್ಲ, ಶಾಸ್ತ್ರ ಹೇಳಿದ್ದು ಶಕ್ತಿ ಇರೋನಿಗೆ. ಯಾಕೆ ಎಲ್ಲರನ್ನೂ ನೋಡ್ಕೊಂಡು ಶಾಸ್ತ್ರ ಹೇಳ್ತದೆ, ಬರೀ ನಮ್ಮನ್ನು ನೋಡ್ಕೊಂಡು ಅಷ್ಟೇ ಶಾಸ್ತ್ರ ಹೇಳೋದಿಲ್ಲ. ಚಕ್ರವರ್ತಿಗಳಿದ್ದಾರೆ, ರಾಜಾಧಿರಾಜರಿದ್ದಾರೆ, ಲಕ್ಷಾಧೀಶ್ವರರಿದ್ದಾರೆ, ಕೋಟೀಶ್ವರರಿದ್ದಾರೆ. ಯಾಕೆ ಎಲ್ಲರೂ ಅದೇ ಕರ್ಮಾನುಷ್ಠಾನವನ್ನು ಮಾಡ್ತಿರ್ತಾರೆ. ಯಾರೋ ಸಣ್ಣ ಅಲ್ಪನಾಗಿರ್ತಕ್ಕ ಕೈಯಲ್ಲಿ ಏನೂ ಇಲ್ಲ ಅವನನ್ನು ನೋಡಿಕೊಂಡೇ ಶಾಸ್ತ್ರ ಹೇಳಿಬಿಟ್ರೆ ಅವರು ಅಷ್ಟಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಅದಕ್ಕೆ ನೀವು ಚಕ್ರವರ್ತಿಗಳು, ಮಾಂಧಾತ, ಪೃಥ್ವಿರಾಜ, ಬೇರೆ ಬೇರೆಯವರು ಅವರೆಲ್ಲ ಬೇಕಾದ ನಾನು ಎಷ್ಟು ಮಾಡ್ತಾರೆ, ಬೇಕಾದ ದಕ್ಷಿಣ ಕೊಡ್ಲಿಕ್ಕೆ ಅವ್ರಿಗೆ ಸಾಮರ್ಥ್ಯ ಇರ್ತದರೋ, ಶಕ್ತಿ ಇದ್ದ ಕೊಡ್ಲಿ ಅಂತ ಅದನ್ನು ಹೇಳ್ತಾರೆ ಶಾಸ್ತ್ರಗಳೇ ಹೊರತು ಶಕ್ತಿ ಇಲ್ಲದೇನೂ ಕೂಡ ಸಾಲ ಮಾಡಿ ದಕ್ಷಿಣೆ ಮಾಡುವಂಥದ್ದು ಶಾಸ್ತ್ರ ಹೇಳ್ತಾ ಇಲ್ಲ. ಆ ರೀತಿಯಾಗಿ ಶಾಸ್ತ್ರದ ವಿಚಾರ ತಗೊಳ್ಳೋದಲ್ಲ. ಆದ್ದರಿಂದ ಶಾಸ್ತ್ರದ ಬಗ್ಗೆ ಎಂದೂ ಕೂಡ ಶ್ರದ್ಧಾವನ್ನು ಕಳ್ಕೋಬಾರದು, ಶ್ರದ್ಧಾದಿಂದ ಶಾಸ್ತ್ರಾನುಷ್ಠಾನವನ್ನು ನಡೆಸಬೇಕು ಅನ್ನೋದನ್ನೆಲ್ಲ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ನಿರೂಪಣವನ್ನು ಮಾಡುತ್ತಾರೆ. ಧರ್ಮರಾಜ ಮತ್ತೆ ಕೇಳುತ್ತಾನೆ, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ನೋಡಿ, ಇದೊಂದು ಬಹಳ ಮಹತ್ವ. ಕೀದೃಶೇ ವಿಶ್ವಸೇತ್ ರಾಜ ಕೀದೃಶೇ ನಚ ವಿಶ್ವಸೇತೆ, ಯಾರ ಮೇಲೆ ವಿಶ್ವಾಸ, ಯಾರ ಮೇಲೆ ವಿಶ್ವಾಸ ಇಲ್ಲ ಅನ್ನೋದೊಂದು ವಿಚಾರವನ್ನು ಕೇಳಿದಾಗ 4 ಥರದವರು ಇರ್ತಾರೆ ಅಂತಾರೆ ಭೀಷ್ಮಾಚಾರ್ಯ. ನಮ್ಮ ಜೊತೆಗೆ ರಾಜನ್ ಚತುರ್ವಿಧಾನ ಮಿತ್ರಾಣಿ, 4 ಥರದವ್ರು ಬರ್ತಾರೆ. ಯಾರ್ಯಾರು? ಸಹಾರ್ಥ ಭಜಮಾನಶ್ಚ ಸಹಜ ಕೃತ್ರಿಮಸ್ತಥಾ. ಜೊತೆಗಾರರು ಅಂತಿದಾರಲ್ಲ ನಮ್ಮ ಜೊತೆಗಿರೋರು, ಅವರು ಸಹಾರ್ಥ ಅಂತ ಒಬ್ಬನು, ಭಜಮಾನ ಅಂತ ಇನ್ನೊಬ್ಬವ, ಸಹಜ ಅಂತ ಇನ್ನೊಬ್ಬವ, ಕೃತ್ರಿಮ ಅಂತ ಇನ್ನೊಬ್ಬವ. ನೋಡಿ 4 ಥರದವ್ರು ಇರ್ತಾರೆ. ಯಾರು ನಂಬಬೇಕು, ಯಾರು ನಂಬಬಾರ್ದು ಅನ್ನೋದಕ್ಕೆ ಈ 4 ಫಸ್ಟ್ ಸ್ಟಡಿ ಮಾಡಬೇಕು. ನೀವು ಯಾವ ಕೆಟಗರಿನಲ್ಲಿದ್ದಾನಿವ ಅಂದರೆ ಯಾರು? ಸಹಾರ್ಥ, ಯಾವುದೋ ಒಂದು ಅರ್ಥ, ಇದನ್ನೇನೋ ಪಡಿಬೇಕು ಅಂತ ನಾವು ಹೊರಟೀವಿ, ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಂತ ಅವರು ಸೇರ್ಕೊಳ್ತಾರೆ. ಯಾಕೆ ಅವ್ರು ಬಂದಿದ್ದು? ನಾವು ಯಾವ ಒಂದು ವಸ್ತುವನ್ನು ತಗೋಬೇಕು ಅಂತ ಹೊರಟೀವಿ ಅದನ್ನೇ ದೃಷ್ಟಿ ಇಟ್ಕೊಂಡು ಅವರು ಕೈ ಜೋಡಿಸ್ಬರ್ತೀನಿ ಅಂತ ಬಂದಿರ್ತಾರೆ. ಅವ ಸಹಾರ್ಥ. ಇನ್ನು 2ನೇವ ಭಜಮಾನ, ಅವನು ಭಕ್ತಿಯಿಂದ ಭಜಮಾನ ಭಜಿಸ್ತಾ ಬಂದಿರ್ತಾನೆ. ಇನ್ನು 3ನೇವ ಸಹಜ, ಅವ ಏನೂ ಗೊತ್ತಿಲ್ಲ, ಒಟ್ಟಲ್ಲಿ ಹುಟ್ಟುತ್ತಾ ಅವ್ರ ಜೊತೆಗೆ ಬಂದ್ಬಿಟ್ಟಿರ್ತಾನೆ. ಕೆಲವ್ರು ಹಂಗಿರ್ತಾರೆ, ಸಹಜರಾಗಿರ್ತಾರೆ, ಹುಟ್ಟುತ್ತಾ ಅವ್ರ ಜೊತೆಗೇ ಇರೋದು, ಹೋಗೋದು, ಬರೋದು, ಇಂಥವ್ರು ಇರ್ತಾರೆ. ಇನ್ನು 4ನೇವ ಕೃತ್ರಿಮ, ಅವ ಕೃತ್ರಿಮನಾಗಿ ಬಂದು ಸೇರ್ಕೊಂಡಿರ್ತಾನೆ. ಹೀಗೆ 4 ಥರದಲ್ಲಿ ಇರ್ತಾರಪ್ಪ. ಚತುರ್ಣಾಂ ಮಧ್ಯಮೋ ಶ್ರೇಷ್ಠೋ ನಿತ್ಯೋ ಶಂಕ್ಯೋ ತಥಾ ಪರೋ. 4 ವರ್ಗದಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಶ್ರೇಷ್ಠ. ಗೊತ್ತಾಯ್ತಲ್ಲ? ಮಧ್ಯಮೋ ಅಲ್ಲ, ಮಧ್ಯದಲ್ಲಿರೋರು ಶ್ರೇಷ್ಠ. ಯಾರು? ಭಜಮಾನ, ಸಹಜ. ಆದರೆ ಸಹಾರ್ಥ ಮತ್ತು ಕೃತ್ರಿಮ ಇವರಿದ್ದಾರಲ್ಲ, ನಿತ್ಯಂ ಶಂಕ್ಯವು, ಸದಾ ಅವ್ರ ಬಗ್ಗೆ ಡೌಟ್ ಇಟ್ಕೊಂಡಿರ್ಬೇಕು. ಇವ್ರು ಯಾವ ಟೈಮಲ್ಲಿ ಏನು ಮಾಡ್ತಾನೋ ಅಂತ. ಯಾಕೆ ಇವ ಬಂದಿದ್ದು ಎಷ್ಟಕ್ಕೋಸ್ಕರ, ಹೆಂಗೆ ನಮ್ಮ ಜೊತೆಗೆ ಬಂದು ಸೇರ್ಕೊಂಡವ, ಅದನ್ನು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಅರಿಷ್ಟ ಮಿತ್ರಂ ಭವತಿ ಮಿತ್ರಂಚಾಪಿ ಪ್ರದುಷ್ಯತಿ. ತಿಳ್ಕೋ ಧರ್ಮರಾಜ, ಶತ್ರುನು ಮಿತ್ರ ಆಗಿಬಿಡ್ತಾನೆ, ಮಿತ್ರನು ಶತ್ರು ಆಗಿಬಿಡ್ತಾನೆ. ಅನಿತ್ಯ ಚಿತ್ತ ಪುರುಷ. ಯಾಕೆ ಈ ಮನುಷ್ಯನ ಬುದ್ಧಿ ಯಾವಾಗ ಹೆಂಗೆ ಬೇಕಾದ್ರೂ ಹೊರಳುತ್ತದೆ. ತಸ್ಮಿನ್ ಕೋ ಜಾತು ವಿಶ್ವಸೇತೆ. ತತ್ರಾಪಿ ರಾಜ ಎಂದೂ ಕೂಡ ವಿಶ್ವಾಸವನ್ನೇ ಹಂಗೆ ಸಹಜವಾಗಿ ನಂಬಲಿಕ್ಕೆ ಹೋಗಬಾರ್ದು ಅನ್ನೋದನ್ನ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ. ಎಲ್ಲಿ ವಿಶ್ವಾಸ, ಎಲ್ಲಿ ಅವಿಶ್ವಾಸ, ಈ ಥರದ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದರ ಮೇಲೆ ಧರ್ಮರಾಜ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಜ್ಞಾತಿ ಸಂಬಂಧಿ ಮಂಡಳಿ, ಬಹಳಷ್ಟು ಜನ ಬಂಧು ಬಳಗ, ಅವರು ಇವರು ಎಲ್ಲರ ಮಧ್ಯದಲ್ಲಿ ನಾವು ಇರ್ತೀವಲ್ಲ,
ಆಗ ಕಥಂ ಭಾವೋ ವಿಭಾವ್ಯತೆ, ನಾವು ಹೆಂಗಿರಬೇಕು, ಏನು ಹೆಂಗಿರಬೇಕು ಅಂದರೆ ಏನಿದೆ, ಎಲ್ಲರೂ ಇದ್ದೇ ಇರ್ತಾರಲ್ಲ, ಅದನ್ನೇನು ಪ್ರಶ್ನೆ ಮಾಡ್ತಾ ಇದ್ದಾನೆ? ಇಲ್ಲ, ಈ ಪ್ರಶ್ನೆಗೆ ಒಂದು ಬಹಳ ಮಹತ್ವ ಇದೆ ಅಂತ ಭೀಷ್ಮಾಚಾರ್ಯರು ಒಂದು ಇತಿಹಾಸವನ್ನು, ಒಂದು ಕಥೆಯನ್ನೇ ಹೇಳ್ತಾರೆ. ವಾಸುದೇವಸ್ಯ ಸಂವಾದಂ ಮಹರ್ಷಿಯರ್ ನಾರದಸ್ಯ ಚ, ಕೃಷ್ಣ ಮತ್ತು ನಾರದರ ಸಂವಾದ ನಡೀತದೆ. ಅದನ್ನೇ ಉತ್ತರವನ್ನು ಕೊಡ್ತಾರೆ ಭೀಷ್ಮಾಚಾರ್ಯ ಹೆಂಗಿರಬೇಕು ಅನ್ನೋ ಪ್ರಶ್ನೆಗೆ. ಕೃಷ್ಣ ಕೇಳ್ತಾನೆ ಏನಂತ, ನಾರದರೇ ಭಾಳ ಜನ ನಮ್ಮ ಜೊತೆಗೆಲ್ಲ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇದ್ದಾರೆ, ಯಾರನ್ನು ಯಾವ ರೀತಿಯಿಂದ ಮೇಂಟೈನ್ ಮಾಡಬೇಕು ನಾವು ನೋಡಿದ್ದು. ಯಾರು ಕೇಳ್ತಾ ಇದ್ದಾನೆ? ಕೃಷ್ಣ ಕೇಳ್ತಾನೆ, ಯಸ್ಯ ನ ಸ್ಯುಹೋ ನ ವಯಸ್ಸ್ಯಾತ್ ಯಸ್ಯ ಸ್ಯುಹೋ ಕೃಷ್ಣಮೇವ ತತ್. ಇವ್ರು ಯಾರು ಇಲ್ಲ, ನಾವು ಯಾರು ಇರ್ಲಿಕ್ಕಾಗೋದಿಲ್ಲ, ಇವರೆಲ್ಲ ಇದ್ರೆ ನಾವು ಎಲ್ಲ ಇರ್ಲಿಕ್ಕಾಗ್ತದೆ. ಅಂಥ ಒಂದು ವಿಚಾರದಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಏನಿದೆ, ಬಲಂ ಸಂಕರ್ಷಣೆ, ಬಲರಾಮನಿಗೆ ಬಲ ಹೆಚ್ಚು. ಇನ್ನು ಸೌಕುಮಾರ್ಯಂ, ನೋಡ್ಲಿಕ್ಕೆ ಬಲು ಚಲುವ ಕುಮಾರ, ಯಾರು ಗದ, ಸೌಕುಮಾರ್ಯೋ ಪುನರ್ಗದೆ. ಇನ್ನು ರೂಪ ಅವ ಮನ್ಮಥನೇ, ಯಾರು ಪ್ರದ್ಯುಮ್ನ. ಹಿಂಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಬಲವಂತ, ನನಗಿದು ಹೆಚ್ಚು ನನಗಿದು ಹೆಚ್ಚು ಅಂತ ಅವ್ರವ್ರು ಬೀಗ್ತಾ ಇರ್ತಾರೆ ಸುತ್ತಮುತ್ತಲು ಇರೋರಲ್ಲಿ. ಇದು ಬರೀ ಕೃಷ್ಣನ ಕಥೆ ಅಲ್ಲ, ಇದು ಎಲ್ಲರ ಕಥೆನೂ ಹೋದೆ. ನಮ್ಮ ಸುತ್ತಮುತ್ತಲು ಒಬ್ಬೊಬ್ರಿಗೆ ಒಂದೊಂದು ಯಾವುದೋ ಸ್ಪೆಷಾಲಿಟಿ ಇರ್ತದೆ. ಅದರಲ್ಲಿ ಏನಾಗ್ತಿರ್ತಾರೆ ಅವರು, ಅದನ್ನೇ ತಾವು ತಮ್ಮದೇ ಶ್ರೇಷ್ಠತಾ ಅನ್ನುವಂತೆ ಆ ರೀತಿಯಾಗಿ ಅವರು ಎಲ್ಲರೂ ವರ್ತಿಸ್ತಾ ಇರ್ತಾರಲ್ಲ. ಇವ್ರನ್ನ ಹಿಡಿದ್ರೆ ಅವ್ರಿಗೆ ಬೇಜಾರು, ಅವ್ರನ್ನ ಹಿಡಿದ್ರೆ ಇವ್ರಿಗೆ ಬೇಜಾರು, ಇಬ್ಬರನ್ನು ಹಿಡಲಿಕ್ಕೆ ಆಗ್ತಿರೋದಿಲ್ಲ. ಈ ರೀತಿಯಾಗಿ ಎಲ್ಲರನ್ನೂ ಮೇಂಟೈನ್ ಮಾಡೋದು ಹೆಂಗೆ, ಇದೊಂದು ಬಹಳ ದೊಡ್ಡ ಸಮಸ್ಯೆ ಇದು ಅಂತ ಅನ್ನೋ ಪ್ರಶ್ನೆ ಬಂದಾಗ ನಾರದರು ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಪ್ಪ, ಆಪದೋ ದ್ವಿವಿಧ ಕೃಷ್ಣ. ಈ ಪ್ರಾಬ್ಲಮ್ ಇದೆಯಲ್ಲ ಎರಡಿದೆ, ಒಂದು ಒಳಗಿನ ಪ್ರಾಬ್ಲಮ್, ಒಂದು ಹೊರಗಿನ ಪ್ರಾಬ್ಲಮ್. ಬಾಹ್ಯ ಆಭ್ಯಂತರಾಷ್ಟ. ಈ ಹೊರಗಿನ ಪ್ರಾಬ್ಲಮ್ ಇದೆಯಲ್ಲ ಅದು ಪ್ರಾಬ್ಲಮ್ಮೇ ಅಲ್ಲೋ, ಈ ಒಳಗಿನ ಪ್ರಾಬ್ಲಮ್ಮೇ ಪ್ರಾಬ್ಲಮ್. ಯಾಕೆ ನಮ್ಮ ಒಳಗೆ ಇರೋರು ಇರ್ತಾರಲ್ಲ, ಒಬ್ರಿಗೊಬ್ರಿಗೆ ಆಗೋದಿಲ್ಲ, ಒಬ್ರಿಗೊಬ್ರಿಗಿದು ಬಹಳ ಸೂಕ್ಷ್ಮ ಇದೆ. ಕಾರಣ ಅಂತಾರ ಆ ಸಂದರ್ಭದಲ್ಲಿ ಇದನ್ನು ಬಗೆಹರಿಸಬೇಕು ಅಂತಾದರೆ ಇದಕ್ಕಿರ್ತಕ್ಕಂಥದ್ದು ಏನು ಗೊತ್ತೇನು? ಅನಾಯಾಸೇನ ಶಸ್ತ್ರೇಣ ಮೃದುನಾ ಹೃದಯಚ್ಛಿದ ಜಿಹ್ವಾ ಮುಗ್ಧರ ಸರ್ವೇಷಾಂ ಪರಿಮೃಜ್ಯ ಅನುಮೃಜ್ಯ ಚ. ಕೃಷ್ಣ ಅನಾಯಾಸ ಶಸ್ತ್ರ ಕೈ ಹಿಡಬೇಕು, ಆಯಾಸ ಶಸ್ತ್ರ ಅಲ್ಲ. ನೋಡಿ ಯಾರಂತ ಇದ್ದಾರೆ ಆ ಸಂದರ್ಭದಲ್ಲಿ, ನಾರದರು ಅಂದ್ರೆ ಯಾವ ಶಸ್ತ್ರ? ಅನಾಯಾಸ ಶಸ್ತ್ರ. ಅದು ಬಹಳ ಮೃದು, ಬಹಳ ಮೃದು, ಹೃದಯವನ್ನೇ ಸೀಳುತ್ತದೆ. ಯಾವುದೋ ಆ ಅನಾಯಾಸ ಶಸ್ತ್ರ. ಆ ಶಸ್ತ್ರದಿಂದ ಎಲ್ಲರ ಜಿಹ್ವಾ ಮುದ್ಧರ, ಪ್ರತಿಯೊಬ್ಬರ ಜಿಹ್ವಾ ಮುದ್ಧರ, ಎಲ್ಲರ ನಾಲಿಗೆಯನ್ನು ಹಿಡ್ಕೋರಿ. ಯಾವುದರಿಂದ? ಅನಾಯಾಸ ಶಸ್ತ್ರದಿಂದ. ಕೃಷ್ಣ ಕೇಳಿದ್ರೆ ಏನು ಅನಾಯಾಸ ಶಸ್ತ್ರ ಅಂದ್ರೆ ಯಾವುದು? ಏನು ಖಡ್ಗನೋ ಅಥವಾ ಗದಾನೋ ಮತ್ತೊಂದು ಶಸ್ತ್ರ? ಅನಾಯಾಸ ಶಸ್ತ್ರ ಅಂದ್ರೆ ಏನು? ಕಥಂ ವಿದ್ಯಾಮಹಂ ಮುನೆ, ಏನು ಅನಾಯಾಸ ಶಸ್ತ್ರ ಅಂದ್ರೆ ಏನು? ಅದಕ್ಕಂದ್ರೆ ಅನಾಯಾಸ ಶಸ್ತ್ರ ಯಾವುದು ಗೊತ್ತೇನು? ಶಕ್ತ್ಯ ಅನ್ನದಾನಂ ಸತತ. ಅನ್ನದಾನ ನೋಡು, ಅನ್ನದಾನ ಮಾಡಿದ್ರಿ ಅಂತಂದರೆ ಎಲ್ಲರೂ ಏನಾಗಿಬಿಡ್ತಾರೆ, ನಿಮಗೆ ತಗ್ಗಿ ಬಗ್ಗೆ ನೀವು ಕೇಳಿದಂಗೆ ಬರ್ತಾರೆ. ಮೊದಲನೇದು ನೋಡಿ ಶಸ್ತ್ರ ಯಾವುದು? ಅನ್ನದಾನ. ಇನ್ನು ಎರಡನೇದು ತಿತಿಕ್ಷಾ ಆರ್ಜವ ಮಾರ್ದವಂ. ಇನ್ನು ತಿತಿಕ್ಷಾ ಸಹನಶೀಲತೆ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ವರ್ತಿಸ್ತಿರ್ತಾರೆ, ಸುಮ್ಮನೆ ಸಹನಶೀಲವಾಗಿ ಎಲ್ಲದನ್ನು ನೋಡ್ತಾ ಇರ್ತಾರೆ, ಇಮ್ಮಿಡಿಯೇಟ್ ರಿಯಾಕ್ಷನ್ ಮಾಡಬಾರ್ದು. ನೋಡಿ ಭಾಳ ಇದೊಂದು ಇಂಪಾರ್ಟೆಂಟ್. ಇನ್ನು ಆರ್ಜವಂ ಮಾರ್ದವಂ. ಆರ್ಜವ ಅಂದರೆ ಒಳಗೊಂದು ಹೊರಗೊಂದು ನಾವಿರಬಾರ್ದು, ಆಗ ಎಲ್ಲರೂ ವಶ ಆಗುತ್ತಾರೆ ಸುತ್ತಮುತ್ತಲು ಇರೋರು. ಇನ್ನು ಮಾರ್ದವಂ ಅಂದರೆ ನಿಷ್ಠರಾಗಬಾರ್ದು, ಮೃದುವಾಗಿರಬೇಕು. ಇನ್ನು ನಾಲ್ಕನೆಯದು ಯಥಾರ್ಹ ಪ್ರತಿಪೂಜಾಚ. ಅವರ ಯೋಗ್ಯತೆಗೆ ಅವರ ಗೌರವ ಕೊಡೋದು, ಇದು ಬಹಳ ಮಹತ್ವ. ಯೋಗ್ಯತೆಗೆ ಮೀರಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಯಾಕೆ ಒಬ್ಬೊಬ್ಬರು ಒಂದೊಂದು
ಅದಿದೆಯಲ್ಲ, ಇದು ಶಸ್ತ್ರಮೇತದ್ ಅನಾಯಾಸಂ, ಇದೇ ಅನಾಯಾಸ ಶಸ್ತ್ರ ಅನ್ನೋದು. ಈ ಅನಾಯಾಸ ಶಸ್ತ್ರ ಹಿಡ್ಕೊಂಡ ಅಂತಂದರೆ ಎಷ್ಟು ಯಾರೇ ಏನೇ ಯಾವುದೇ ರೀತಿಯಿಂದ ಒಬ್ಬೊಬ್ರು ಏನೇ ಹಾರಾಡ್ತಿದ್ರು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೊಲಿಕ್ಕೆ ಬರ್ತದೋ ಕೃಷ್ಣ. ನೋಡಿ, ಇದನ್ನೇ ಕೃಷ್ಣ ಹೇಳಿದ್ದಾನೆ ಅನ್ನೋದನ್ನೇ ಆ ಸಂದರ್ಭದಲ್ಲಿ ತಿಳಿಸ್ದ. ಯಾವತ್ತೂ ಕೂಡ ನಮ್ಮ ಒಳಗೆ ಭೇದಾದ್ ವಿನಾಶ ಸಂಘಾನ ಸಂಘ ಮುಖ್ಯೋಸಿ ಕೇಶವ. ಸಂಘ ಅಂದರೆ ಒಂದು ಸಂಘಟನೆ ಆದಾಗ ಆ ಸಂಘಟನೆಯಲ್ಲಿ 10 ಜನ ಸೇರಿ ಒಂದೇನೋ ಒಂದು ಕಾರ್ಯವನ್ನೇ ಒಂದು ಮೊದಲ ಆರಂಭದಲ್ಲಿ ಉತ್ಸಾಹದಿಂದ ಎಲ್ಲ ಸೇರಿಬಿಡ್ತಾರೆ. ಆಮೇಲೆ ನೋಡಿ ಅವ ಹಂಗೆ ಇವ ಹಿಂಗೆ ಅಂತ ಅವರವರೆಲ್ಲ ಶುರುವಾಗ್ತದೆ. ಹಿಂಗೆ ನಾನಾ ರೀತಿಯಿಂದ ಆ ಸಂಘಟನೆ ಅದು ಭೇದ ಆಗತಕ್ಕ ಸಂದರ್ಭ ಬರ್ತದೆ. ಸಂಘ ಮುಖ್ಯೋಸಿ ಕೇಶವ, ಕೃಷ್ಣ ನೀನು ಈ ಸಂಘಕ್ಕೆ ಈ ಗುಂಪಿಗೆ ಪ್ರಮುಖನಾಗಿದ್ದೀಯಾ. ಯಥಾತ್ವಾಂ ಪ್ರಾಪ್ಯ ನೋತ್ಸೀದೆ ಅಯಂ ಸಂಘ ತಥಾ ಕುರು. ಬಲರಾಮನಿಗೆ ಬಲ ಹೆಚ್ಚು, ಇವನಿಗೆ ಸೌಂದರ್ಯ ಹೆಚ್ಚು, ಅವನಿಗೆ ರೂಪ ಹೆಚ್ಚು, ಇನ್ನೊಬ್ಬರಿಗೆ ಇನ್ನೊಂದು ಹೆಚ್ಚು, ಒಬ್ಬೊಬ್ರು ನಾ ಹೆಚ್ಚು ಅಂತ ಎಲ್ಲರೂ ಇರ್ತಾರೆ ಆ ಸನ್ನಿವೇಶದಲ್ಲಿ. ನೀನು ಎಲ್ರಿಗೂ ಲೀಡರು ಕೃಷ್ಣ. ಈ ಸಂಘ ಇದು ಒಡೆದು ಹೋಗದೆ ಇದ್ದಂತೆ ನೋಡಿಕೊಳ್ಳೋದು ನಿನ್ನ ಕರ್ತವ್ಯ ಇದೆ ಅನ್ನೋದನ್ನು ಆ ಸಂದರ್ಭದಲ್ಲಿ ಯಾರಂತಾರೆ, ನಾರದರು ಕೃಷ್ಣನಿಗೆ ಹೇಳಿದ್ದಾರಲ್ಲ, ಅದೇ ಅಂಶವನ್ನೇ ಏನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ಪ್ರತಿಪಾದನವನ್ನು ಮಾಡಿಕೊಡ್ತಾರೆ ಭೀಷ್ಮಾಚಾರ್ಯರು. ಹೀಗೆ ಸಂವಾದ ನಾನಾ ಸೂಕ್ಷ್ಮತೆಗಳಿಂದ ನಿರೂಪಣವನ್ನು ಮಾಡಿರತಕ್ಕಂಥದ್ದು. ಇನ್ನು ಅದರ ಮೇಲೆ ರಾಜ ದ್ವಿತೀಯಾಂ ಶೃಣು ಭಾರತ, ಎರಡನೇ ಇದೊಂದು ಬಹಳ ಇಂಪಾರ್ಟೆಂಟ್ ಇದೆ. ಏನದು ಅಂತಂತಂದರೆ ರಾಜ್ಞಾ ರಕ್ಷಸ್ಸಮಾನಃ, ಯಾವುದೇ ಕಾರಣಕ್ಕೂ ಕೂಡ ಅವನನ್ನೇ ಕೈ ಬಿಡಬಾರದು, ಅವನನ್ನು ಕಾಪಾಡ್ಕೋಬೇಕು. ಯಾರನ್ನು ಕಾಪಾಡ್ಕೋಬೇಕು ಅಂತಂದಾಗ ಹರಿಯಮಾಣಮಮಾತ್ಯೇನ ಭೃತ್ಯೋ ವಾ ಯದಿ ವಾ ಭೃತಃ ಯೋ ರಾಜಕೋಶಂ ನಶ್ಯಂತೋ ಆಚಕ್ಷೀತ ಯುಧಿಷ್ಠಿರ. ದೊಡ್ಡ ಕೋಶಾಗಾರ ಇರಲೇಬೇಕು ರಾಜನಿಗೆ, ಐಶ್ವರ್ಯ ಎಲ್ಲ ತುಂಬಿಟ್ಟಿರೋದು. ಆ ಕೋಶಾಗಾರ ಕರಗುತ್ತಾ ಇದೆ, ಹಾಗೆ ಅದು ಕಡಿಮೆ ಖಾಲಿ ಆಗ್ತಾ ಬರ್ತಿದೆ ಅಂತಂದರೆ ಯಾಕೆ ಅನ್ನೋದು ವಿಚಾರ ಬಹಳ ಮಹತ್ವ. ಯಾಕೆ ಕರಗ್ತದೆ? ಹೊರಗಿನವ್ರು ಬಂದು ಯಾರು ತಗೊಳ್ಳೋದಿಲ್ಲ, ಒಳಗಿನವರೇ ಯಾರೋ ಕೈ ಹಾಕ್ತಿರ್ತಾರೆ. ಯಾರೋ ಒಟ್ಟಲ್ಲೇ, ಇಲ್ಲಾಂದ್ರೆ ಹೋಗೋದೊತ್ತು ಇಲ್ಲ. ಅದು ಯಾರು ಅನ್ನೋದು ನಿಂಗೆ ತಿಳಿಯೋದೇ ಇಲ್ಲ. ಯಾಕೆ ತಿಳಿಯೋದಿಲ್ಲ? ನೀ ಬಂದು ಪ್ರತಿ ದಿವಸ ಬಂದು ಅಲ್ಲಿ ನೋಡ್ತಾ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕೆ ರಾಜ ಆಗಿರ್ತೀಯ. ಆ ಸಂದರ್ಭದಲ್ಲಿ ಅಲ್ಲಿ ಮಂತ್ರಿನೋ ಇನ್ನೊಬ್ಬ ಸಚಿವನೋ ಮತ್ಯಾರೋ ಯಾರೋ ಏನೋ ಒಂದು ಅವ್ಯವಸ್ಥೆ ಮಾಡಿ ಗುಳುಂ ಮಾಡ್ತಿರ್ತಾರೆ. ಅದಕ್ಕೆ ಅದು ಏನಾಗ್ತಿರ್ತದೆ, ಖಾಲಿ ಆಗ್ತಿರ್ತದೆ. ಅದನ್ನೇ ಮತ್ತೊಬ್ಬ ಯಾರಾದರೂ ಕೂಡ ದೃಷ್ಟಿ ಕೊಟ್ಟು ನೋಡಿದ್ದನ್ನು ಬಂದು ರಾಜ ಈ ರೀತಿಯಾಗಿ ಅಚಾತುರ್ಯ ನಡೀತಾ ಇದೆ, ಅವ್ಯವಸ್ಥೆ ಆಗ್ತಾ ಇದೆ ಅಂತ ಬಂದು ತಿಳಿಸ್ದ ಅಂತಂದರೆ ಅಂಥವನನ್ನು ಕಾಪಾಡಿಕೊಳ್ಳೋದು ಬಹಳ ದೊಡ್ಡ ಲಕ್ಷಣ ಇದು ರಾಜನಿಗೆ ಅನ್ನೋದನ್ನು ತಿಳಿಸಿದೆ. ಅವನನ್ನು ಎಂದು ಕೈ ಬಿಡಬಾರ್ದು, ಅವನನ್ನು ರಕ್ಷಣೆ ಮಾಡ. ಅದಕ್ಕೊಂದು ಕಥೆ ಹೇಳ್ತೀನಿ ಕೇಳು. ಭೀಷ್ಮಾಚಾರ್ಯ ಮನೆ ಕಾಲಕವೃಕ್ಷೀಯ ಕೌಸಲ್ಯಂ ಯದವಾಚ. ಕಾಲಕವೃಕ್ಷೀಯ ಅಂತ ಒಬ್ಬ ಮುನಿ, ಕೋಸಲ ದೇಶದ ರಾಜ, ಕ್ಷೇಮದರ್ಶಿ ಅಂತ. ಆ ಕ್ಷೇಮದರ್ಶಿ ಹತ್ರ ಅವನು ಬರ್ತಾನೆ. ಅವನು ಒಂದು ಕೈಯಲ್ಲಿ ಒಂದು ಪಂಜರ ಹಿಡ್ಕೊಂಡಿರ್ತಾನೆ. ಆ ಒಂದು ಪಂಜರದಲ್ಲಿ ಒಂದು ಕಾಗಿ ಇರ್ತದೆ. ಆ ಕಾಗಿ ಇದೆಯಲ್ಲ, ಸಕಾಕಂ ಪಂಜರೆ ಬದ್ಧ. ಆ ಕಾಗಿ ಇಟ್ಕೊಂಡು ಬಂದು ರಾಜನ ಹತ್ರ ಬಂದು ಹೇಳ್ತಾನಾತ, ಏನಂತ ನೋಡೋ, ಹಿಂದೇನು ಮುಂದೇನು ಎಲ್ಲ ನಾ ಹೇಳ್ತೀನಿ ಈ ಕಾಗಿಯಿಂದ. ಯಾಕೆ ಇದೆಲ್ಲ ಕಡೆ ನೋಡ್ಕೊಂಡ್ಬಂದು ನಂಗೆ ತಿಳಿಸ್ತದೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಅನ್ನೋದನ್ನೇ ಅಂತ. ಆ ಸಂದರ್ಭದಲ್ಲಿ ಆ ಮುನಿ ರಾಜನಿಗೆ ತಿಳಿಸ್ತಾನೆ. ಅದರಂತೇನೆ ಆ ಸಂದರ್ಭದಲ್ಲಿ ಅವನು ಇಟ್ಕೊಂಡ ಈತ ಯಾರು ರಾಜ, ಆ ರಾಜನ ಮನೆಯೊಳಗೆ ಅವನ ರಾಜ್ಯದಲ್ಲಿ ಅವನ ಅರಮನೆಯಲ್ಲಿ ಅವನ ಕೋಶಾಗಾರದಲ್ಲಿ ಮಂತ್ರಿ ಏನು ಮಾಡ್ತಿದ್ದ, ಮತ್ತೊಬ್ಬ ಏನು ಮಾಡ್ತಿದ್ದ, ಯಾರ್ಯಾರು ಎಷ್ಟೆಷ್ಟು ಅಲ್ಲಿ ಹಸ್ತೋದಕ ಪಾದೋದಕ ಏನೇನು ಉದಕ ಅಂತಿರಬೇಕಾದ ಎಷ್ಟೆಷ್ಟು ಅವು ಗುಳುಂ ಮಾಡ್ತಿದ್ರು ಎಲ್ಲ ರಿಪೋರ್ಟ್ ಮಾಡಿಬಿಡ್ತದ ಆ ಕಾಗಿ. ಆ ಕಾಗಿ ಹೇಳಿದ್ದನ್ನೆಲ್ಲ ರಾಜನಿಗೆ ಸುದ್ದಿ ಬಂತು. ರಾಜಕೋಶ ಹರಾಸ್ತದ
ಓಹೋ, ರಾಜನ ಕೋಶಾಗಾರವನ್ನು ಇವರೆಲ್ಲ ಹಿಂಗೆ ಅಪಹಾರ ಮಾಡ್ತಾ ಇದ್ದಾರೆ ಅನ್ನೋದು ಅದು ಗೊತ್ತಿದ್ದು ಯಾವಾಗ ಎಲ್ಲ ಹೊರಗೆ ಬಂತು, ತಡ್ಕೋತಾರ ಅವರು ಹೊರಗೆ ಬಂದವರು, ಯಾರ್ಯಾರ ಮೇಲೆ ಇದೆಲ್ಲ ಅಲಿಗೇಷನ್ ಬಂತು, ಯಾರ್ಯಾರೆಲ್ಲ ಈ ರೀತಿಯಿಂದ ಅವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆಗ ಅವರೆಲ್ಲರೂ ಏನು ಮಾಡಿದ್ರು, ಒಟ್ಟಾದರು, ನಮ್ದೆಲ್ಲ ಬಣ್ಣ ಬಯಲಾಗ್ತದೆ ಅಂತ. ಇದಕ್ಕೆಲ್ಲ ಕಾರಣ ಈ ಕಾಗಿನೇ ಬದುಕಬಾರ್ದು ಅಂತ ಮರುದಿವಸ ಕಾಗಿನೇ ಇಲ್ಲದೆ ಮಾಡಿ ತೇ ವಿಪ್ರಕೃತಾ ವಾಯಸಂತು ವಿನಿರ್ಭಿನ್ನಂ ದೃಷ್ಟ ಬಾಣಿನ ಪಂಜರಿ. ಆ ಕಾಗಿನೇ ಏನಾಗಿಬಿಡುತ್ತೆ ಆ ಸಂದರ್ಭದಲ್ಲಿ, ಅದು ಪಂಜರದಲ್ಲೇನೆ ಅದಕ್ಕೆ ಸಂಹಾರ ಮಾಡಿ ಎಲ್ಲರೂ ಕೂಡ ಈ ರೀತಿಯಾಗಿ ನಡೆಸಿಬಿಡುತ್ತಾರೆ. ಆ ಸಂದರ್ಭದಲ್ಲಿ ಮುನಿ ಆಗ ರಾಜನಿಗೆ ಎಚ್ಚರಿಕೆ ಕೊಟ್ಟು ಮಾತನಾಡುತ್ತಾನೆ. ಆಗ ಹೇಳಿರ್ತಕ್ಕಂತಹ ಆ ಒಂದು ಉಪಾಖ್ಯಾನ, ಆ ಉಪಾಖ್ಯಾನದಲ್ಲಿ ಬಂದಿರೋ ಅಂಶನೇ ಯಾವ ಅಂಶ ಇದು, ಯಾರು ರಾಜನ ಕೋಶಾಗಾರವನ್ನೇ ಅಪಹಾರ ಮಾಡತಕ್ಕ ರಾಜನ ಸುತ್ತಮುತ್ತಲೂ ಇರೋರೇ ಇದ್ದಾರೆ, ಅಂಥವರನ್ನೇ ಪತ್ತೆ ಹಚ್ಚತಕ್ಕಂಥವ್ರು ಯಾರು ಇರ್ತಾರಲ್ಲ ಅವರನ್ನು ರಕ್ಷಣೆ ಮಾಡೋದು ಕರ್ತವ್ಯ ಇದೆಯೋ, ನೀವು ಮಾಡಲಿಲ್ಲ ನಾ ಇನ್ನಿಲ್ಲಿರೋದಿಲ್ಲ ನಿನ್ನ ರಾಜ್ಯದಲ್ಲಿ ಅಂತ ಆತ ಹೊರಟು ಬಿಡ್ತಾನೆ. ಹೀಗೆ ನಡೆದಿರ್ತಕ್ಕಂತಹ ಆ ಒಂದು ಘಟನಾ ಇದೆಲ್ಲ ರಾಜನಿಗೆ ಅವಶ್ಯಕವಾದ ವಿಚಾರ ಅಂತ ತಿಳಿಸಿಕೊಡ್ತಾರೆ. ಇನ್ನು ಅದರಂತೇನೆ ರಾಜನ ಸಭೆಯಲ್ಲಿ ಇರೋರು ಹೆಂಗಿರಬೇಕು, ಸಭಾಸದರು ಅವರ ಬಗ್ಗೆ ವಿಚಾರ ಬಂದಾಗ ತವಸ್ಯಹೋ ಸಭಾಸದ, ನೋಡು ಸಭಿಕರು ನಿನ್ನ ಸಭಾದಲ್ಲಿರೋರು ಹೆಂಗಿರಬೇಕು, ಅವರ ಗುಣಧರ್ಮಗಳೇನು, ಹ್ರೀನಿಷೇವಾಹ ದಾಂತಾಹ ಸತ್ಯ ಆರ್ಜವ ಸಮನ್ವಿತಾಹ ಶಕ್ತ ಕಥಯಿತು ಸಮ್ಯಕ್. ನಾಚಿಕೆ ಪಡೋರಾಗಿರ್ಬೇಕು ಮೊದಲನೇದು ಸಭಿಕರು. ನಾಚಿಕೆ ಇಲ್ಲದೆ ಇದ್ದವ್ರನ್ನ ಎಂದು ಹತ್ರ ಇಟ್ಕೋಬಾರ್ದು, ಗೊತ್ತಾಯ್ತಲ್ಲ, ಏನಾದರೂ ಹಿಂಗಾಯ್ತಲ್ಲ ಅಂತ ನಾಚಿಕೆ ಪಡೋ ಸ್ವಭಾವ ಇರಬೇಕು, ಅದು ಬಹಳ ಮಹತ್ವ. ಎರಡನೇದು ಸತ್ಯ ರುಜುತ್ವ, ಇದೆಲ್ಲದಕ್ಕಿಂತ ಮುಖ್ಯ ಕಥಯಿತು, ನೀನೇನಾದರೂ ತಪ್ಪು ಮಾಡಿದ್ರೆ ಹೇಳೋ ಶಕ್ತಿ ಇರೋರು ಇರಬೇಕು ಜೊತೆಗೆ. ಏನು ಮಾಡಿದ್ರು ನೀವು ಮಾಡಿದ್ದೇ ಸರಿ, ನೀವು ಅಂಥವ್ರನ್ನ ಎಂದೂ ಜೊತೆ ಇಟ್ಕೋಬಾರ್ದು, ಗೊತ್ತಾಯ್ತಲ್ಲ. ಶಕ್ತಾಹ ಕಥಯಿತು ಶಕ್ತಾಹ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದಕ್ಕೆ ಶಕ್ತಿ ಇರೋರು ಜೊತೆಗೆ ಇಟ್ಕೊಳ್ರಿ, ಅಂಥ ಸಭಿಕರಿರಬೇಕು. ಇದೆಲ್ಲ ಆ ಸಂದರ್ಭದಲ್ಲಿ ತಿಳಿಸಿಕೊಡುತ್ತಾರೆ. ಇನ್ನು ಅಷ್ಟೇ ಅಲ್ಲದೇನೆ ಇಂದ್ರ ಬೃಹಸ್ಪತಿ ಸಂವಾದವನ್ನು ತಗೊಂಡು ಆ ಸಂದರ್ಭದಲ್ಲಿ ನಿರೂಪಣವನ್ನು ಮಾಡುತ್ತಾರೆ. ಇಂದ್ರ ಕೇಳ್ತಾನೆ ಯಾವ ರೀತಿ ಇರಬೇಕು ಸಭಾಸದರು. ಇದೆಲ್ಲ ವಿಚಾರ ಬಂದಾಗ ಸ್ಮಿತ ಪೂರ್ವಾಭಿಭಾಷಿ ಚ ತಸ್ಯ ಲೋಕ ಪ್ರಸೀದತಿ. ಯಾವತ್ತು ಸ್ಮಿತ ಪೂರ್ವಾಭಿಭಾಷಿ ಇಬ್ರು ಸೇರಿದಾಗ ನಾಯಕ್ ಮಾತಾಡಲಿ ಅಂತ ಇಬ್ರು ಬಿಗುಮಾನ ತೋರ್ಬಾರ್ದು. ಅದು ಭಾಳ ಮಹತ್ವ. ಅವು ಮಾತಾಡಲಿ ಆಮೇಲೆ ನಾ ಮಾತಾಡೋಣ ಅಂತ ಹಿಂಗೆ ವಿಚಾರ ಇರ್ತದಲ್ಲ, ಅವು ಉಪಯೋಗ ಇಲ್ಲ. ಪೂರ್ವಾಭಿಭಾಷಿ ಮೇಲ್ ಬಿದ್ದು ಮಾತಾಡಿಸೋ ಸ್ವಭಾವ ಇರಬೇಕು, ಪೂರ್ವ ಅಭಿಭಾಷಿ. ಅದರಲ್ಲೂ ಸ್ಮಿತ ಪೂರ್ವಾಭಿಭಾಷಿ, ನಗುಮುಖದಿಂದ ಮೇಲ್ ಬಿದ್ದು ಮಾತನಾಡಿಸೋ ಇರ್ತಾನೆ ನೋಡಿ, ಅವ ಇಂಪಾರ್ಟೆಂಟ್. ಅಂಥವ್ರದ್ದು ಯಾವತ್ತೂ ಕೂಡ ಸಭಾದಲ್ಲಿ ಅದನ್ನು ವಿಚಾರವನ್ನು ತಗೋಬೇಕು ಅಂತ ಅದನ್ನು ತಿಳಿಸಿಕೊಡ್ತಾರೆ. ಇನ್ನು ಅದರಂತೇನೆ ಮಂತ್ರಿ ಹೆಂಗಿರಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೆಲ್ಲ ಭೀಷ್ಮಾಚಾರ್ಯ ತಿಳಿಸ್ತಾರೆ. 4 ಜನ ಬ್ರಾಹ್ಮಣರಿರಬೇಕು, ಇನ್ನು 10 ಜನ ಕ್ಷತ್ರಿಯಾನ್ 10 ಚ ಅಷ್ಟೌ ಚ 18 ಜನ ಕ್ಷತ್ರಿಯರಿರಬೇಕು, 21 ವೈಶ್ಯರಿರಬೇಕು, 3 ಶೂದ್ರಾನ್ನೇ 3 ಜನ ಶೂದ್ರರು. ಇಷ್ಟೆಲ್ಲ ಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ಇರಬೇಕು ಅನ್ನೋದನ್ನೆಲ್ಲ ಆ ಮಂತ್ರಿಗಳ ವಿಚಾರವನ್ನು ತಿಳಿಸಿಕೊಡ್ತಕ್ಕಂಥವರಾಗುತ್ತಾರೆ. ಯಾವುದೇ ಕಾರಣಕ್ಕೂ ರಾಜ ದೂತರಾಗಿ ಬಂದವರನ್ನೇ ಸಂಹಾರ ಮಾಡೋದು ಇದೆಲ್ಲ ನಡೆಸ್ತಕ್ಕಂಥವರಾಗಬಾರದು. ಮತ್ತು ದೂತನಾದವನು ಕೂಡ ಕುಲಸಂಪನ್ನ, ಶೀಲ ಸಂಪನ್ನ, ವಾಗ್ಮಿ, ದಕ್ಷ, ಪ್ರಿಯಂವದ ಒಬ್ಬ ರಾಜನಿಗೆ ದೂತ ಹೆಂಗಿರಬೇಕು, ಮತ್ತೊಬ್ಬರ ಹತ್ರ ಮಾತನಾಡಬೇಕಾದ್ರೆ ಆ ಗುಣಧರ್ಮಗಳನ್ನೆಲ್ಲ ತಿಳಿಸಿಕೊಡ್ತಕ್ಕಂಥವರಾಗುತ್ತಾರೆ. ಅವಿಶ್ವಾಸೋ ನರೇಂದ್ರಾಣಾಂ ಗುಹ್ಯಂ ಪರಮುಚ್ಯತೆ. ಬಹಳ ಮಹತ್ವದ್ದೇನು ರಾಜನಿಗೆ ಅಂತಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಅವನದೊಂದು ಗಾಯತ್ರಿ ಮಂತ್ರ ಇದ್ದಂಗೆ, ಬ್ರಾಹ್ಮಣ ಅಂದ್ರೆ ಅವನ ಗಾಯತ್ರಿ ಹೆಂಗೋ ಹಾಗೆ ಅವಿಶ್ವಾಸ ನರೇಂದ್ರಾಣ. ರಾಜನಿಗೆ ಯಾವುದು ಪ್ರಮುಖವಾಗಿರೋ ಮಂತ್ರ? ಅವಿಶ್ವಾಸ. ಅದಕ್ಕೆ ಚೀಫ್ ಮಿನಿಸ್ಟರ್ ಆದಿಯಾಗಿ ಯಾರೂ ಕೂಡ ಯಾರನ್ನೂ ವಿಶ್ವಾಸ ಮಾಡೋದೇ ಇಲ್ಲ.
ಯಾಕೆಂದ್ರೆ ಮಂತ್ರ ಹೌದು, ಯಾರನ್ನೂ ನಂಬಬಾರದು ಅನ್ನೋದನ್ನು ಸದಾ ಇಟ್ಕೊಂಡಿರ್ಬೇಕು ರಾಜನಾದವನು. ಅವಿಶ್ವಾಸ ಅದೇ ಒಂದು ದೊಡ್ಡದಾಗಿರ್ತಕ್ಕ ಮಂತ್ರ ಇದು ಅಂತ ತಿಳಿಸಿಕೊಡ್ತಾರೆ. ಇನ್ನು ಊರು ಹೆಂಗಿರಬೇಕು ನೋಡಿ, ಇದೊಂದು ವಿಚಾರ. ರಾಜ ಎಂಥ ಊರಿನಲ್ಲಿರಬೇಕು ನೋಡಿ, ಆ ಪುರದ ಲಕ್ಷಣ. ಊರಿನ ವಿಚಾರವನ್ನು ತಗೊಂಡಾಗ ಅದಕ್ಕೆ ಒಬ್ಬ ರಾಜ ಇರಬೇಕಾದ್ರೆ ಅವನಿಗೆ ಒಳ್ಳೆ ದುರ್ಗ ಇರಬೇಕು. ದುರ್ಗ ಅಂದರೆ ಕೋಟೆ. ಚಿತ್ರದುರ್ಗ, ಆ ದುರ್ಗ ಈ ದುರ್ಗ ಅಂತೆಲ್ಲ ಹೆಸರಿದ್ದಾವಲ್ಲ, ಯಾಕೆ ಅದಕ್ಕೆ ಹೆಸರು ದುರ್ಗ ಅಂತ ಅನ್ನೋದಕ್ಕೆ ಏನರ್ಥ? ರಕ್ಷಣೆ ಮಾಡತಕ್ಕ ಕೋಟೆಗೆ ದುರ್ಗ. ಗ ಅಂದರೆ ಗಮನ, ದುರ್ಗ ಅಲ್ಲಿ ಗಮನ ಮಾಡೋದು ಯಾರಿಗೆ ಬೇಕಾದ್ರೂ ಅಷ್ಟು ಸುಲಭ ಇರೋದಿಲ್ಲ. ಆ ರೀತಿಯಾಗಿರ್ತಕ್ಕ ವ್ಯವಸ್ಥೆ, ದುರ್ಗಗಳನ್ನು ಇಟ್ಟುಕೊಂಡು ಅಲ್ಲಿ ಪುರವನ್ನು ಇಟ್ಟುಕೊಂಡು ಆ ಪುರದಲ್ಲಿ ಆ ಒಂದು ನಗರದಲ್ಲಿ ಆತ ಇರಬೇಕಾದಂತಹ ಆ ಲಕ್ಷಣಗಳನ್ನೆಲ್ಲ ಹೇಳ್ತಾರೆ. ಅದರಲ್ಲಿ ಧನ್ವದುರ್ಗಂ ಮಹೀದುರ್ಗಂ ಗಿರಿದುರ್ಗಂ ತಥೈವ ಚ ಮನುಷ್ಯ ದುರ್ಗಂ ಮೃದ್ದುರ್ಗಂ ವನದುರ್ಗಂ ಚ ತಾನಿ ಷಟ್. ರಾಜನಿಗೆ ಎಷ್ಟು ದುರ್ಗಗಳು? ಷಡ್ ದುರ್ಗಗಳು, 6 ದುರ್ಗಗಳಿದ್ದಾವೆ ಅನ್ನೋದನ್ನು ತಿಳಿಸ್ತಾರೆ ಆ ಸಂದರ್ಭದಲ್ಲಿ. ಅದರಲ್ಲಿ ಧನ್ವದುರ್ಗಂ ಮಹೀದುರ್ಗಂ ಗಿರಿದುರ್ಗಂ ಅಂದರೆ ನೀರಿನಿಂದ ಮತ್ತೆ ಬೆಟ್ಟಗಳಿಂದ ಮತ್ತೆ ಕೋಟೆಗಳಿಂದ ಮತ್ತೆ ಕಾಡು, ವನದುರ್ಗ, ಗಿರಿದುರ್ಗ ಮತ್ತೆ ಮೃದ್ದುರ್ಗಂ. ಕೆಲವು ಮಣ್ಣೇನೆ ಬೇರೆಯವರು ಬರೋದಕ್ಕೆ ಅದು ಏನಾಗ್ತದೆ, ಅಷ್ಟು ಶೀಘ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿರತಕ್ಕ ಮಣ್ಣಿನ ವ್ಯವಸ್ಥೆ ಇವೆಲ್ಲವೂ ಇಟ್ಟುಕೊಂಡು ಆ ಒಂದು ಸ್ಥಳದಲ್ಲಿ ಪುರವನ್ನು ನಿರ್ಮಾಣ ಮಾಡಬೇಕು. ಆ ಪುರದಲ್ಲಿ, ಇನ್ನು ಆ ರಾಜ್ಯದಲ್ಲಿ ಗ್ರಾಮಸ್ಯಾಧಿಪತಿ ಕಾರ್ಯ ದಶಗ್ರಾಮಪತಿಸ್ತಥ. ರಾಜನ ವ್ಯವಸ್ಥೆಯಲ್ಲಿ ಗ್ರಾಮಾಧಿಪತಿ, ಅವನ ಮೇಲೆ 10 ಗ್ರಾಮಗಳಿಗೆ ಅಧಿಪತಿ, ಅದರ ಮೇಲೆ 20 ಗ್ರಾಮಗಳಿಗೆ ಅಧಿಪತಿ, ಹೀಗೆ ಒಬ್ಬರ ಮೇಲೆ ಒಬ್ಬರು ಪೋಸ್ಟ್ಗಳು, ಅವುಗಳನ್ನೆಲ್ಲ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ? ರಾಜನ ಶಾಸನಕ್ಕೆ, ವ್ಯವಸ್ಥೆಗೆ, ರಾಜ್ಯದ ವ್ಯವಸ್ಥೆಗೆ ಹೇಗಿರಬೇಕು, ಇವನು 1 ಗ್ರಾಮದ ಅಧಿಪತಿ 10 ಗ್ರಾಮದ ಅಧಿಪತಿಗೆ ಬಂದು ರಿಪೋರ್ಟ್ ಮಾಡಬೇಕು. ಅವ 20 ಗ್ರಾಮದ ಅಧಿಪತಿಗೆ. ಇವತ್ತೆಲ್ಲ ಮತ್ತೆ ಇರೋದು ಅದೇನೆ, ಪಂಚಾಯಿತಿ, ತಾಲೂಕು, ಜಿಲ್ಲಾ, ಇವೆಲ್ಲ ಮಹಾಭಾರತ ಕಾಲದಿಂದ ಇದೆಲ್ಲ ಪಾಂಡವರು ಹಾಕೊಟ್ಟಿರೋ ವ್ಯವಸ್ಥೆ. ಪಾಂಡವರನ್ನು ಬಿಟ್ಟು ಏನು ನಡೀತಿಲ್ಲ, ಇಷ್ಟು ತಿಳ್ಕೊಂಡ್ಬಿಡ್ರಿ. ಇವತ್ತು ಕೂಡ ನಡೀತಾ ಇರೋದು ಅದೇನೆ. ಪಂಚಾಯಿತಿ ಅಂದ್ರೆ ಏನು ಹೇಳ್ರಿ? ಯಾರ್ಯಾರು ಗೊತ್ತೇನು ಪಂಚಾಯಿತಿ? ಏನು ಪಂಚಾಯಿತಿ ಅನ್ನೋ ಶಬ್ದದ ಅರ್ಥ ಏನು? ಎಲ್ಲಿಂದ ಬಂತದು? ಆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ, ಪ್ರತಿ ಗ್ರಾಮದಲ್ಲೂ ಕೂಡ ಪಾಂಡವರು 5 ಜನರನ್ನೇ ನ್ಯಾಯ ಅನ್ಯಾಯದ ನಿರ್ಣಯಕ್ಕೋಸ್ಕರ ವ್ಯವಸ್ಥೆ ಮಾಡಿದರು. ಪ್ರತಿಯೊಂದು ಗ್ರಾಮದಲ್ಲೂ 5 ಜನರನ್ನು ಇಟ್ಟರು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಈ 5 ಜನ ಕೂತ್ಕೊಂಡು ನಿರ್ಣಯ ಕೊಡಬೇಕು. ಆ 5 ಅವರ ಆಯತ ಅಂದರೆ ಅವರ ಅಧೀನದಲ್ಲಿ ಈ ವಿಚಾರ ಇದೆ, ಆದ್ದರಿಂದ ಅದು ಪಂಚಾಯಿತಿ ಅಂತ ಪಾಂಡವರು ಹಾಕಿರೋ ವ್ಯವಸ್ಥೆ. ಅದು ಯಾವುದು ಪಂಚಾಯಿತಿ ಅಂತ ಅನ್ನೋದು ಅವತ್ತಿನ ಕಾಲದಿಂದ ಬಂದಿರೋ ಶಬ್ದಾರ್ಥ ಅದು. ಅದನ್ನೆಲ್ಲ ಪುರರಾಜ್ಯಾದಿಗಳ ವ್ಯವಸ್ಥಾವನ್ನು ತಿಳಿಸಿಕೊಡ್ತಾರೆ. ಇನ್ನು ಟ್ಯಾಕ್ಸ್ ಹೆಂಗೆ ತಗೋಬೇಕು ರಾಜ? ಭಾಳ ಇಂಪಾರ್ಟೆಂಟ್. ರಾಜ್ಯ ನಡೆಯೋದೇನೆ ಯಾವುದರಿಂದ? ಟ್ಯಾಕ್ಸ್ನಿಂದ. ಆ ಕರಗ್ರಹಣದ ವಿಚಾರದಲ್ಲಿ ಭೀಷ್ಮಾಚಾರ್ಯ ತಿಳಿಸಿದರು, ಮಧುದೋಹಂ ದುಹೇದ್ರಾಷ್ಟ್ರಂ ಭ್ರಮರಾನ್ನ ಪ್ರಪಾತಯೇತೆ. ತಗೋಬೇಕು ಹೆಂಗೆ? ದುಂಬಿಯಂತೆ. ನೋಡು, ಅದನ್ನೊಂದು ದೃಷ್ಟಾಂತ. ಏನು ದುಂಬಿಯಂತೆ ಅಂದ್ರೆ ಏನು? ದುಂಬಿ ತಗೊಂಡಿರ್ತದೆ, ಆದರೆ ನೋಡೋರಿಗೆ ಆ ಹೂ ಹಾಗೆ ಕಾಣಿಸ್ತಿದೆ, ಏನು ಬದಲಾವಣೆ ಕಾಣಿಸ್ತಿರೋದಿಲ್ಲ. ಹೌದಲ್ಲ? ಹಾಗೆ ಪ್ರತಿಯೊಬ್ಬ ಪ್ರಜೆಯಿಂದಲೂ ಕೂಡ ಟ್ಯಾಕ್ಸ್ ತಗೊಂಡಿರೋದು ಹೆಂಗಿರಬೇಕು? ತಗೊಂಡಿದ್ದಾನೆ ಅಂತ ಅನ್ನೋದು ಅವ್ರಿಗೆ ಗೊತ್ತೇ ಆಗಬಾರ್ದು, ತಗೊಂಡಂಗೆ ಆಗಿರ್ಬೇಕು. ನೋಡಿ, ಅದೇ GST. ನೋಡಿ, ಇವತ್ತೆಲ್ಲ ಮಾಡಿದ್ದಾರೆ. ಯಾರು ಎಷ್ಟು ಹೋಗ್ತದೆ ಅಂತ ಯಾರಿಗೂ ಗೊತ್ತೇ ಆಗ್ತಿಲ್ಲ. ಒಬ್ಬ ದುಡಿದಿದ್ರೊಳಗೆ ಪ್ರತಿಯೊಂದರಲ್ಲೂ ಒಟ್ಟಲ್ಲಿ ಅವ ಹೋಗ್ತಿರ್ಬೇಕು ಟ್ಯಾಕ್ಸ್. ಮಧುದೋಹೋ ದುಹೇದ್ರಾಷ್ಟ್ರಂ ಹೀಗೆ ತಿಳಿಸ್ತಾ, ವತ್ಸಾಪೇಕ್ಷಿ ದುಹೇಚ್ಛೈವ ಸ್ತನಾಶ್ಚ ನಮಗೆ ಕುಟ್ಟೈತೆ. ನೋಡೋ, ಹಾಲು ಬೇಕು ಅಂತ ಕೆಚ್ಚಲು ಕತ್ತರಿಸಬಾರ್ದಪ್ಪ, ಸ್ತನಗಳನ್ನೇನೆ ಕೆಚ್ಚಲನ್ನೇನೆ ಎಂದು ಕೂಡ ಕುಟ್ಟನ್ನು ಮಾಡಬಾರ್ದು ಅಂತ. ಹೀಗೆ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಆ ಕರ ಅಂದರೆ ಟ್ಯಾಕ್ಸ್ ಒಂದೊಂದು ದಿನಗಟ್ಟಲೆ ಹೇಳೋಷ್ಟಿದೆ ವಿಷಯ ಮಹಾಭಾರತ. ನಾವು ಏನು ಯಾಕೆ 75ರಿಂದ 175 100 ಅಧ್ಯಾಯ ಹೇಳೋದಿದೆ. ಈಗ
ಗೊತ್ತಾಯ್ತಲ್ಲ, ಒಂದೊಂದು ಅಧ್ಯಾಯದಲ್ಲಾದರೂ ಏನೇನು ವಿಚಾರ ಇದೆ ಅನ್ನೋದಾದರೂ ಒಂದು ಸ್ವಲ್ಪ ಸ್ಥೂಲ ಆಗಾದರೂ ಅಭಿಪ್ರಾಯ ಬರಲಿ ಅನ್ನೋದನ್ನು ತಿಳಿಸ್ತಾ ಇದ್ದೇವೆ. ಹೀಗೆ ರಾಜನೀತಿಯ ವಿಚಾರ ಅನೇಕ ಅಂಶಗಳನ್ನು ನಿರೂಪಣವನ್ನು ಮಾಡುತ್ತಾ ಆ ರಾಜನೀತಿಯ ವಿಚಾರದಲ್ಲಿ ಉಚಥ್ಯ ಮಾಂಧಾತ್ರ ಸಂವಾದವನ್ನೇ ನಿರೂಪಣವನ್ನು ಮಾಡುತ್ತಾರೆ. ಉಚಥ್ಯರು ಮಾಂಧಾತ ರಾಜನಿಗೆ ತಿಳಿಸಿರ್ತಕ್ಕಂಥದ್ದು, ನೋಡು ರಾಜ, ಯಾವತ್ತೂ ಕೂಡ ಕಾಲ ಹಿಂಗಾಗೋಯ್ತು ಅಂತ ರಾಜ ಅನ್ನಬಾರದು. ಭಾಳ ಇಂಪಾರ್ಟೆಂಟ್. ಏನು ಮಾಡಲಿಕ್ಕಾಗ್ತದೆ, ಟೈಮೇ ಹಿಂಗಿದೆ ಅಂತ ಯಾರೋ ಬೇರೆಯವರು ಅವ್ರಿವ್ರು ಅನ್ಬೇಕು, ಆದರೆ ರಾಜ ಅಲ್ಲ. ಕೃತಂ ತ್ರೇತಾ ದ್ವಾಪರಶ್ಚ ಕಲಿಶ್ಚ ಭರತರ್ಷಭ. ಕೃತಿಯುಗ ಆಗಲಿ, ತ್ರೇತಾಯುಗ ಆಗಲಿ, ದ್ವಾಪರ ಆಗಲಿ, ಕಲಿಯುಗ ಆಗಲಿ, ರಾಜವೃತ್ತಾನಿ ಸರ್ವಾಣಿ ರಾಜೈವ ಯುಗ ಮುಚ್ಯತೆ. ರಾಜ ಹೆಂಗಿರ್ತಾನೋ ಅದರಂತೆ ಆ ಯುಗ ಇರ್ತದೆ. ಯುಗದಂತೆ ರಾಜ ಅಲ್ಲ, ರಾಜನಂತೆ ಯುಗ ಇರ್ತದೆ. ಆದ್ದರಿಂದ ರಾಜನೇ ಯುಗ. ಅಂಥ ರಾಜ ಇದ್ದ ಅಂತಂತಂದ್ರೆ ಅದು ದ್ವಾಪರ ಆದರೂ ಕೃತಿಯುಗನೇ. ಧರ್ಮರಾಜ ಇದ್ದ ಹೆಂಗಿತ್ತು ರಾಜ್ಯ? 36 ವರ್ಷ ಕೃಷ್ಣ ಪರಮಾತ್ಮನನ್ನೇ ಮುಂದಿಟ್ಟುಕೊಂಡು ಪಾಂಡವರು ನಡೆಸಿರ್ತಕ್ಕಂಥ ರಾಜ್ಯದ ಆ ಒಂದು ಚಿತ್ರಣವನ್ನು ನೋಡಿದಾಗ ಅದು ಯಾವ ರಾಜ್ಯ? ಅದು ಕೃತಿಯುಗನೇ. ಕೃತಿಯುಗ ಏನು ಟೈಮು? ಸಂಧ್ಯಾನ ಮಾಡಬೇಕಾದ್ರೆ ಕೃತಿಯುಗ ಅಂತ ಹೇಳ್ಕೊತಿದ್ರೇನು? ಏನು ಹೇಳ್ಕೊತಿದ್ರು ಅವರು? ದ್ವಾಪರ ಯುಗ ಅಂತಲೇ ಹೇಳ್ಕೊತಿದ್ರು. ಅದು ಸಂಧ್ಯಾವಂದನಿಗೆ ಹೇಳಲಿಕ್ಕೆ ಅಷ್ಟೇ ದ್ವಾಪರ ಯುಗ, ಆದರೆ ಲಕ್ಷಣ ಅದು ಕೃತಿಯುಗ. ಅಂದರೆ ಯುಗ ಸಮಯದ ಮೇಲಲ್ಲ. ಯಾರನ್ನ ಯುಗ ಅಂತ ಕರೀತಾರೆ? ರಾಜನೇ ಯುಗ. ರಾಜೈವ ಯುಗ ಮುಚ್ಯತೆ. ಇದೆಲ್ಲ ಉಚಥ್ಯ ಮಾಂಧಾತ್ರ ಸಂವಾದದಲ್ಲಿ ಹೇಳಿರತಕ್ಕಂತಹ ಆ ಒಂದು ವಿಚಾರ. ಅಷ್ಟೇ ಅಲ್ಲದೇನೆ ಕಥಂ ಧರ್ಮೇ ಸ್ಥಾತುಮಿಚ್ಛ ರಾಜ ವರ್ತೇತ ಭಾರತ. ರಾಜ ಧರ್ಮದಲ್ಲಿ ಇರೋ ಕ್ರಮ ಏನು ಅನ್ನೋ ಪ್ರಶ್ನೆ ಬಂದಾಗ ವಸುಮನ ಅಂತ ಒಬ್ಬ ರಾಜ, ಕೌಸಲ್ಯ ದೇಶದ ರಾಜ, ಆತನಿಗೂ ವಾಮದೇವರಿಗೂ ನಡೆದಿರತಕ್ಕ ಸಂವಾದದಿಂದ ಆ ಒಂದು ಧರ್ಮದ ವಿಚಾರವನ್ನೇ, ರಾಜನ ಧರ್ಮದ ವಿಚಾರವನ್ನು ತಿಳಿಸ್ತಾ, ಯಸ್ಯ ನಾಸ್ತಿ ಗುರುರ್ಧರ್ಮೇ ನಚ ಅನ್ಯಾನಪಿ ಪೃಚ್ಛತಿ. ಯಾವ ರಾಜನಿಗೆ ಧರ್ಮವನ್ನು ತಿಳಿಸಲಿಕ್ಕೆ ಗುರುಗಳೇ ಇರೋದಿಲ್ಲವೋ, ಯಾವ ರಾಜ ಮತ್ತೊಬ್ಬರನ್ನು ಕೇಳಿ ತಿಳ್ಕೋತೀನಿ ಅಂತ ಹೊರಡೋದೇ ಇಲ್ಲವೋ, ನಚಿರಂ ಸುಖಮಶ್ನುತೆ, ಅಲ್ಲಿ ಸುಖ ಇರೋದಿಲ್ಲ ಅನ್ನೋದು ಈ ಒಂದು ವಾಮದೇವ ಸಂವಾದ. ಅಲ್ಲಿ ಬಂದಿರತಕ್ಕಂತಹ ವಿಚಾರ. ಅದರ ಮೇಲೆ ಅಪ್ರಿಯಂ ಯಸ್ಯ ಕುರ್ವೀತ ಭೂಯಸ್ತಸ್ಯ ಪ್ರಿಯಂ ಚರೇತ್. ರಾಜ ಇವನು ನನಗೆ ಅಪ್ರಿಯ ಮಾಡಿದ ಅಂತ ಎಂದು ಅವನಿಗೆ ಅಪ್ರಿಯವನ್ನೇ ತಾ ಮಾಡಲಿಕ್ಕೆ ಹೋಗಬಾರ್ದು. ಅಪ್ರಿಯ ಮಾಡಿದವನಿಗೂ ಪ್ರಿಯವನ್ನಾಗಿ ನಡ್ಕೊಳ್ತಿರಬೇಕು. ಕಾರಣ ಅಪ್ರಿಯನಾದವನು ಕೂಡ ಸ್ವಲ್ಪ ಕಾಲದಲ್ಲಿ ಮುಂದೆ ಪ್ರಿಯನಾಗಿ ಬಿಡ್ತಾನೆ ಅವನಿಗೆ. ಅದನ್ನು ದೃಷ್ಟಿ ಇಟ್ಟುಕೊಂಡು ಆತ ಏನು ಮಾಡಬೇಕು? ರಾಜನಾದಂಥವ ವ್ಯವಹಾರವನ್ನು ತಗೋಬೇಕು. ಅಷ್ಟೇ ಅಲ್ಲ, ನಾ ರಾಜ, ನನ್ನ ಹತ್ರ ಸೇನಾ ಇದೆ, ಬೇಕಾದ ನಾನು ಬಲ ಇದೆ, ಅದನ್ನು ಬಳಸಬಾರದು. ಅಯುದ್ಧೇನೈವ ವಿಜಯೋ ವರ್ಧಯೇತ್ ವಸುಧಾಧಿಪ. ಯುದ್ಧನೇ ಮಾಡದೇನೆ ಯುದ್ಧವನ್ನು ಗೆಲ್ಲೋದಿದೆಯಲ್ಲ, ಅವನು ನಿಜವಾದ ರಾಜ. ಅದನ್ನು ಯಾಕೆ ಹೇಳ್ತಾ ಇದ್ದಾರೆ? ಆ ಒಂದು ವಾಮದೇವರು ಹೇಳಿರ್ತಕ್ಕಂತಹ ಆ ಒಂದು ಲಕ್ಷಣವನ್ನೇ ನಿರೂಪಣವನ್ನು ಮಾಡಿರ್ತಕ್ಕಂತಹ ಕ್ರಮ. ಇನ್ನೇ ಯುದ್ಧ ನಡೆಸಿದರೂ ಕೂಡ ಧರ್ಮದಲ್ಲಿ ಯುದ್ಧ ನಡೆಸಬೇಕಾದರೆ ಯಾವ್ಯಾವ ವ್ಯವಸ್ಥೆ ಇದೆ. ಕವಚ ಹಾಕ್ಕೊಂಡವನು ಕವಚ ಹಾಕ್ಕೊಂಡೇ ಇದ್ದವನ ಜೊತೆಗೆ ಯುದ್ಧ ಮಾಡಬಾರದು. ಒಬ್ಬನ ಜೊತೆಗೆ ಅನೇಕರು ಯುದ್ಧವನ್ನು ಮಾಡಬಾರದು. ಒಬ್ಬನ ಜೊತೆಗೆ ಯುದ್ಧವನ್ನು ನಡೆಸ್ತಕ್ಕಂಥವನಾಗಬೇಕು. ರಥದಲ್ಲಿ ಇದ್ದಂಥವನು ರಥ ಇಲ್ಲದೇ ಇದ್ದವನ ಜೊತೆಗೆ ಯುದ್ಧವನ್ನು ನಡೆಸ್ತಕ್ಕಂಥದ್ದಾಗಬಾರದು. ಇವೆಲ್ಲ ಒಂದು ಯುದ್ಧದ ನಿಯಮಗಳನ್ನೆಲ್ಲ ಹೇಳ್ತಾ ಆ ಸಂದರ್ಭದಲ್ಲಿ ರಾಮಾಯಣದ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ರಾಮ ರಾವಣಯೋರ್ ಯುದ್ಧೇ ಹರಯೋ ವೈ ಪದಾತಯ. ರಾಮ ರಾವಣರ ಯುದ್ಧ ಆಯ್ತಲ್ಲ, ಈ ಯುದ್ಧಕ್ಕೆ ಹೋಗಿರತಕ್ಕ ರಾಮ ಲಕ್ಷ್ಮಣ, ಅದರಂತೆ ಯಾರ್ಯಾರಿದ್ದಾರೆ ಕಪಿಗಳು, ಇವರೆಲ್ಲ ಏನು ನೆಲದ ಮೇಲೆ ನಿಂತವರು. ಪದಾತಯ ರಾಜನ್ ವಿಭೀಷಣ ರಾವಣಸ್ಯ ಅಂತಕಾಲೇ ಚ. ಕಡೆಗೆ ರಾವಣ ಯುದ್ಧಕ್ಕೆ ಬಂದ ರಥದಲ್ಲಿ. ಆಗ ಇಂದ್ರೇಣ ರಾಘವ ರಥೇನ ಇಂದ್ರೇಣ ರಾಘವ. ಯುದ್ಧ ನಡೆಸಬೇಕಾದರೆ ಇಂದ್ರದೇವರು ರಥವನ್ನು ಕಳಿಸಿಕೊಡ್ತಾರೆ. ಆ ರಥದಲ್ಲಿ ರಾಮದೇವರು ತಾನು ಇದ್ದೇನು ಮಾಡ್ತಾನೆ? ರಾವಣನನ್ನು ಸಂಹಾರವನ್ನು ಮಾಡಿರತಕ್ಕಂಥ ವಿಚಾರ ಇದೆ. ಇದರಿಂದ ಏನು ತಿಳಿಸ್ತಾ ಇದ್ದಾರೆ?
ಅತ್ಯಂತ ಸಮರ್ಥನಾದಂಥವ ಕಾಮಂ ಯುದ್ಧೇತ, ಹೆಂಗೆ ಬೇಕಾದ್ರೂ ಅವನು ಯುದ್ಧ ಮಾಡ್ಬೋದು. ಯಾಕೆ ರಾಮದೇವರು ಮಾಡಿದ್ರು ಇದೆಲ್ಲ. ಅವರೂ ಕೂಡ ರಾವಣನನ್ನು ಕೊಲ್ಲಬೇಕಾದ್ರೆ ಅವರ ರಥದಲ್ಲಿ ಬಂದಾಗ ತಾನು ರಥದಲ್ಲಿ ಹೋಗಿ ಯುದ್ಧವನ್ನು ಮಾಡಿದ. ಯಾರು? ರಾಮದೇವರು ಕೂಡ. ಅಂದರೆ ಯುದ್ಧದ ಈ ಒಂದು ವ್ಯವಸ್ಥಾ, ನಾ ದೇವರು ನಾ ಏನು ಬೇಕಾದ್ರೆ ಮಾಡ್ತೀನಿ ಅಂತ ಹಂಗೇನು ದೇವರು ಕೂಡ ಏನು ಬೇಕಾದ್ರೆ ಮಾಡೋನು ಕೂಡ ವ್ಯವಸ್ಥಾ ಬಿಟ್ಟು ಮಾಡಲಿಲ್ಲ, ತಾನು ವ್ಯವಸ್ಥಾ ಇಟ್ಕೊಂಡು ನಡೆಸಿದ ಅನ್ನೋದನ್ನು ಸಂವಾದ ಕೊಟ್ಟರು. ಯಾರು? ಭೀಷ್ಮಾಚಾರ್ಯ. ಹೀಗೆ ರಾಜಧರ್ಮದ ಯುದ್ಧ ಧರ್ಮವನ್ನು ತಿಳಿಸಿಕೊಡುತ್ತಾರೆ. ನಾ ಧರ್ಮೇಣ ಮಹೀಂ ಜೇತೋ ಲಿಪ್ಸೇತ ಜಗತೀಪತಿ. ಎಂದೂ ಅಧರ್ಮದಿಂದ ಭೂಮಿಯನ್ನು ಗೆಲ್ಲಬೇಕು ಅಂತ ರಾಜ ಹೊರಡಬಾರದು. ಕಾರಣ, ಗೆಲ್ಲಬಹುದು, ಗೆದ್ದಿದ್ದು ಶಾಶ್ವತವಾಗಿ ಉಳಿಯೋದಿಲ್ಲ. ಅಷ್ಟೇ ಅಲ್ಲ, ಅಸ್ವರ್ಗಯೇ ವಚ, ಮುಂದೆ ಸ್ವರ್ಗವನ್ನು ಕಳ್ಕೊಳ್ತಾನಾತ ರಾಜ ಅನ್ನೋದಕ್ಕೆ ಆ ಒಂದು ಅಂಶವನ್ನೇ ಪ್ರತಿಪಾದನವನ್ನು ಮಾಡ್ತಾ ಇದ್ದಾರೆ. ಇನ್ನು ಅದರ ಮೇಲೆ ಎಂದೂ ಕೂಡ ಯುದ್ಧದಲ್ಲಿ ಪರಾವೃತ್ತಿ ಮಾಡ್ತಾರೆ. ಹೋದವ ಹಿಂತಿರುಗಿ ಬರೋದು ಅಂತ ಅನ್ನೋದು ಎಂದೂ ಇರಬಾರ್ದು. ಯುದ್ಧಕ್ಕೆ ಹೋದ ಮೇಲೆ ಎರಡೇ, ಇಲ್ಲ ಗೆಲ್ಲಬೇಕು, ಇಲ್ಲ ಸ್ವರ್ಗ ಪಡಿಬೇಕು. ಎರಡರಲ್ಲಿ ಒಂದನ್ನು ಇಟ್ಕೊಂಡೇ ಹೋಗಬೇಕಾ. ಇದು ಯಾವುದು? ಯುದ್ಧದಲ್ಲಿರ್ತಕ್ಕಂತಹ ಮಹತ್ವ. ಅದಕ್ಕೊಂದು ಅಂಬರೀಷನ ಸಂವಾದವನ್ನೇ ತಿಳಿಸ್ತಾರೆ. ಇಂದ್ರ ಅಂಬರೀಷ ಸಂವಾದ. ಅಂಬರೀಷ ದೊಡ್ಡ ಅಂಬರೀಷನ ಮಹಿಮಾ ಕೇಳಿದ್ರೆ ನಾಭಾಗ. ಇವತ್ತು ಯಾವುದು? ಏನು ವ್ರತ? ಏಕಾದಶಿ. ನೋಡಿ, ಬಂದ ಅಂಬರೀಷ್ ಬಂದ ಇವತ್ತು, ಗೊತ್ತಾಯ್ತು. ಅಂಥದ್ದು ಏಕಾದಶಿ ಮಹತ್ವವನ್ನು ಸಾರಿರ್ತಕ್ಕಂಥವ ಅಂಥ ಅಂಬರೀಷ ಅವರೊಬ್ಬ ಸೇನಾಧಿಪತಿ. ಯಾರಿಗೆ? ಅಂಬರೀಷನಿಗೆ. ಆ ಸೇನಾಧಿಪತಿ ಸುದೇವ ಅಂತ ಅವನ ಹೆಸರು. ಆಯ್ತು, ಎಷ್ಟು ದಿವಸ ಇರ್ತಾರೆ ಎಲ್ಲರೂ ಭೂಲೋಕದಲ್ಲಿ. ದೇಹ ಬಿಟ್ಟ ಮೇಲೆ ಮ್ಯಾಲಿನ ಲೋಕಕ್ಕೆ ಹೋಗಲೇಬೇಕು, ದೇವತಾ ಲೋಕಕ್ಕೆ. ಆ ಲೋಕಕ್ಕೆ ಹೋದಾಗ ಈ ಅಂಬರೀಷ ಇರೋ ಏನೊಂದು ರಥ, ಅವನ ಒಂದು ವೈಭವ ಇದೆ, ಅದಕ್ಕಿಂತ ಜೋರಿದೆ. ಯಾರ್ದೋ ಅವನ ಸೇನಾಧಿಪತಿ. ಅದನ್ನು ನೋಡ್ತಾನೆ ಅಂಬರೀಷ, ಇದೇನಿದು ಅಂತ. ನಾ ಎಷ್ಟು ಏಕಾದಶಿ, ಎಷ್ಟು ಧರ್ಮ, ಯಜ್ಞ, ಯಾಗ, ವ್ರತ, ನಿಯಮ, ಅನುಷ್ಠಾನ ಇಷ್ಟೆಲ್ಲ ಮಾಡಿದವ, ನನ್ನ ಸೇನಾಧಿಪತಿ ನನಗಿಂತ ಮೆರಿತಾ ಇದ್ದಾನಲ್ಲ ಇಲ್ಲಿ ಸ್ವರ್ಗದಲ್ಲಿ, ಈ ರೀತಿಯಾಗಿ ಇವ ಇದ್ದಾನೆ ಯಾಕೆ? ಆ ಪ್ರಶ್ನೆ ಬಂದಾಗ ಅದಕ್ಕೆ ಇಂದ್ರ ಉತ್ತರ ಕೊಡ್ತಾರೆ. ನೋಡು, ನೀ ರಾಜ, ನೀನು ಬೇಕಾದ ದಾನ ಧರ್ಮ ಎಲ್ಲ ಮಾಡೀಯಾ, ಆದರೆ ಅವ ಮಾಡಿದ್ದಿದೆಯಲ್ಲ ಬಹಳ ದೊಡ್ಡದಿದೆ. ಏನು ಮಾಡ್ದ ಅಂಥದ್ದು ಅಂತಂದರೆ, ನೀನು ಅಶ್ವಮೇಧಕ್ಕೆ ಅಂತ ಕೂತ್ಬಿಟ್ಟು ಒಂದ್ಸಲ ಇದಕ್ಕೆ ಯಜ್ಞಕ್ಕೆ. ಆ ಅಶ್ವಮೇಧ ಯಜ್ಞಕ್ಕೆ ಕೂತಾಗ ರಾಜ್ಯವನ್ನೇ ನೋಡೋದಕ್ಕೆ, ರಕ್ಷಣೆ ಮಾಡೋದಕ್ಕೆಲ್ಲ ಸೇನಾಧಿಪತಿಗೆ ಜವಾಬ್ದಾರಿ ಕೊಟ್ಟು, ಆಗ ಯಜ್ಞವನ್ನು ಹಾಳು ಮಾಡಲಿಕ್ಕೆ 3 ಜನ ರಾಕ್ಷಸರು ಬಂದರು. ಆ ರಾಕ್ಷಸರು 3 ಜನ ಬರಲಿಲ್ಲ, ಜೊತೆಗೆ ತಮ್ಮ ಪರಿವಾರರಾಗಿರತಕ್ಕ ಸೇನಾ, ರಾಕ್ಷಸ ಸೇನಾ ಒಂದೇ, ಅದನ್ನೇ 100 ಕೋಟಿ ಸೇನಾ ತಗೊಂಡು. ಎಷ್ಟು ಕೋಟಿ ಶತ ಪರಿವಾರ ರಾಕ್ಷಸಾನಾಂ ಮಹಾಚಣು. ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಿತ್ತು. ಕಣ್ಣು ಹಾಯಿಸಿದ್ರು ಮುಗಿಲಿಲ್ಲ. ಅಂಥ ರಾಕ್ಷಸ ಸೇನಾ ತಗೊಂಡು ಆ ರಾಕ್ಷಸರು ಬಂದಾಗ ಯಾರು ಅದನ್ನೇ ಎದುರಿಸ್ತಾರೆ? ದೇವತೆಗಳಿಗೂ ಸಾಧ್ಯ ಇಲ್ಲ. ಎಲ್ಲರೂ ಸೇರಿದ್ರೂ ಕೂಡ ಅವರನ್ನು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸೇನಾ ಬಂದಾಗ ಈತ ಸುದೇವ, ನಿನ್ನ ಸೇನಾಧಿಪತಿ, ಅವ ಏನು ಮಾಡಿದ ಗೊತ್ತೇ? ತಥೋ ರುದ್ರಂ ಮಹಾಬಾಹುಂ ಪ್ರಪನ್ನೋ ಜಗತಪತಿ. ಪರಾವೃತ್ತನಾಗಲಿಲ್ಲ, ಓಡ ಹೋಗಲಿಲ್ಲ. ನಾ ಪ್ರಾಣ ಬಿಡ್ತೀನಿ ಅಂತ ಹೋದ. ಯುದ್ಧಕ್ಕೆ ಹೋದವ. ಹೆಂಗೆ ಪ್ರಾಣ ಬಿಡಬೇಕು ಆ ಸಂದರ್ಭದಲ್ಲಿ? ತಾನು ಸ್ಮಶಾನದಲ್ಲಿರ್ತಕ್ಕ ಸ್ಮಶಾನ ನಿಲಯಂ ದೇವಂ ತುಷ್ಟಾವ ವೃಷಭಧ್ವಜಂ, ನನ್ನ ತಲೆ ಕತ್ತರಿಸಿ ಕೊಡ್ತೀನಿ ಅಂತ ಆ ಸಂದರ್ಭದಲ್ಲಿ ಏನು ಮಾಡಿಬಿಡ್ತಾನೆ? ರುದ್ರದೇವರಿಗೆ ಸ್ಮಶಾನದಲ್ಲಿ ಅದನ್ನು ಆಹುತಿ ಕೊಟ್ಟು ನಾನು ಪ್ರಾಣ ಬಿಡ್ತೀನಿ ಹೊರತು ಹಿಂತಿರುಗಿ ಹೋಗಲಾರೆ ಅಂತ ಹಿಂಗ ಆತ ನಿಲ್ತಾನೆ. ಯಾರು? ಸುದೇವ. ಆಗ ರುದ್ರದೇವರು ಬರ್ತಾರೆ. ಯಾಕೆ ಇಷ್ಟು ಸಾಹಸ ಮಾಡ್ತಾ ಇದ್ದೀಯೋ ಏ ಸುದೇವ ಅಂತ ರುದ್ರದೇವರಿಗೆ ಕರುಣ ಬಂತು ಆತನ ಮೇಲೆ. ಕೇಳ್ತಾರೆ ಆ ಸನ್ನೆ, ಏನು ಅಂತಂದಾಗ, ನಾ ಕ್ಷತ್ರ ಧರ್ಮದಲ್ಲಿ ಸೇನಾಧಿಪತಿಯಾಗಿ ಇಂಥ ಸೇನಾವನ್ನು ದೇವತೆಗಳು ಕೂಡ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಸೇನಾ ಬಂದಿದೆ. ನಾನು ಅದಕ್ಕೋಸ್ಕರವಾಗಿ ಅದನ್ನು ಎದುರಿಸ್ಲಿಕ್ಕೂ ಸಾಧ್ಯ ಇಲ್ಲ, ವಾಪಸ್ ಹೋಗೋಂಗೂ ಇಲ್ಲ, ಅದಕ್ಕೆ ತಲೆನೇ ನೀನು ಕೊಡ್ತೀನಿ ಅಂತ ಅದಕ್ಕೆ ನಿಂತಿದ್ದೀನಿ ಅಂತ ಆ ಸಂದರ್ಭದಲ್ಲಿ ಆತ ಹೇಳಿದಾಗ, ಮಾಡಬೇಡಪ್ಪ, ನನಗೊಂದು ರಥ ಕೊಡ್ತೀನಿ, ಅದರಲ್ಲಿ ಹೋಗು, ಅದರಿಂದ ಎಲ್ಲರನ್ನೂ ಸಂಹಾರ ಮಾಡ್ತೀಯಾ ಅಂತ ಆ ಸಂದರ್ಭದಲ್ಲಿ ರಥಾದಸ್ಮಾತ್ ಸುದೇವತ್ತೋ ದುರ್ಜಯ ಸಸುರಾಸುರ, ಈ ರಥದಲ್ಲಿ ನೀ ಇರೋ ತನಕ
ನಿನ್ನನ್ನು ಯಾರು ಏನು ಮಾಡಲಿಕ್ಕಾಗೋದು. ಇಷ್ಟ ಆ ಸಂದರ್ಭದಲ್ಲಿ ಆ ರಥವನ್ನು ಕೊಡ್ತಾರೆ ರುದ್ರದೇವರು. ಆ ರಥವನ್ನು ಏರ್ಕೊಂಡು ಎಲ್ಲರನ್ನೂ ಸಂಹಾರವನ್ನು ಮಾಡಿದ ಆತ. ಆ ಯಜ್ಞನೇ ದೊಡ್ಡ, ಆತ ಮಾಡಿರೋ ಯುದ್ಧನೇ ದೊಡ್ಡ ಯಜ್ಞನೋ ಯಾರಂತಾರೆ? ಭೀಷ್ಮಾಚಾರ್ಯ. ಇಂದ್ರದೇವರು ಹೇಳ್ತಾರೆ ಅಂಬರೀಷನಿಗೆ, ನೀನು ಇಲ್ಲಿ ಅಶ್ವಮೇಧ ಯಾಗ ಅಂತ ಮಾಡ್ತಾ ಕೂತಿದ್ದಿ. ಈ ಅಶ್ವಮೇಧ ಯಾಗದಲ್ಲಿ ಇಲ್ಲಿ ಆಹುತಿ, ಸುರುಕು, ಸುರುವ, ತುಪ್ಪ, ಅದು ಇದು ಅಂತ ನಿನ್ನ ಯಜ್ಞ ನಡೆದಿದ್ದರೆ ನಿನಗಿಂತ ಜೋರ್ ಯಜ್ಞ ಯಾರು ನಡೆಸ್ತವ? ಸುದೇವ ನಡೆಸಿದ. ಅಲ್ಲೂ ದೊಡ್ಡ ಯಜ್ಞನೇ ಅದು, ಯುದ್ಧ ಅಂತಂತಂದು ಕೇಳ್ತಾನೆ ಅಂಬರೀಷ. ಏನು ಆ ಯಜ್ಞದಲ್ಲಿ ಹವಿಸ್ ಯಾವುದು, ತುಪ್ಪ ಯಾವುದು, ದಕ್ಷಿಣೆ ಯಾವುದು, ಋತ್ವಿಕ್ಗಳು ಯಾರು, ಆ ಯಜ್ಞ ಹೆಂಗೆ ನಡೀತು ಅಂತಂತಂದ್ರೆ ಅದಕ್ಕೆ ಎಷ್ಟು ಚಂದ ತಿಳಿಸ್ತಾರೆ ಮಹಾಭಾರತದಲ್ಲಿ. ಇಂದ್ರ ಹೇಳ್ತಾನೆ, ಋತ್ವಿಜ ಕುಂಜರಾಸ್ತತ್ರ, ಆನೆಗಳೇನೇ ಋತ್ವಿಕ್ಕುಗಳು, ಕುದುರೆಗಳೇನೇ ಅಧ್ವರ್ಯಗಳು, ಮಾಂಸನೇನೇ ಹವಿಸ್ಸು, ರಕ್ತನೇ ರುಧಿರಂ ಆಜ್ಯವೇ ಉಚ್ಚತೆ, ಅಲ್ಲಿ ಹಾಕಿ ಚೆಲ್ಲಿರ್ತಕ್ಕ ರಕ್ತನೇನೇ ತುಪ್ಪ ಅದು. ಇನ್ನು ಸದಸ್ಯಾಹ, ಇನ್ನು ಯಜ್ಞ ಮಂಟಪದಲ್ಲಿ ಸದಸ್ಯರೆಲ್ಲ ಇರ್ತಾರಲ್ಲ, ಯಾರು ಸದಸ್ಯರು? ಶೃಗಾಲ, ಗೃಧ್ರ, ಕಾಕೋಲಾಹ, ಕಾಗಿಗಳು, ನರಿಗಳು, ಹದ್ದುಗಳು, ಅವೇನೇ ಸದಸ್ಯರು. ಯಾಕೆ ಅಂದರೆ ಸದಸ್ಯರಿಗೆ ಹವಿಸ್ಸಿನ ಶೇಷವನ್ನು ಕೊಡಬೇಕು ಅಂತಿರೋದು. ಯಾರು ಸದಸ್ಯರಲ್ಲಿ ಕೂತಿರ್ತಾರಲ್ಲ ಹವಿಸ್ಸು ಉಳಿದಿರೋದನ್ನು ಕೊಡೋದು. ಹಾಗೆ ಆ ಯಜ್ಞದಲ್ಲಿ ಬಂದಿರತಕ್ಕ ರಕ್ತವನ್ನೆಲ್ಲ ಕುಡಿತಾ, ಮಾಂಸವನ್ನು ತಿಂತಾ ಎಲ್ಲ ಅವರಿದ್ದಾರೆ. ಅವರೇ ಏನಾಗಿದ್ದಾರೆ? ಅವರು ಸದಸ್ಯರು. ಆದ್ಯಶೇಷಂ ಪಿಬಂತ್ಯೇತೇ. ಹಿಂಗೆ ಚೆಂದಾಗಿ ಅಧ್ಯಾಯಗಟ್ಟಲೆ ಯಜ್ಞ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ಯುದ್ಧ ಹೆಂಗೆ ಯಜ್ಞ ಆಗಿದೆ ಅಂದ ಮೇಲೆ ಒಬ್ಬ ಸೈನಿಕ, ಒಬ್ಬ ಸೇನಾಧಿಪತಿ, ಆತ ಯುದ್ಧದಲ್ಲಿ ಭಾಗವಹಿಸ್ತಾನೆ ಅಂತಂತಂದ್ರೆ ಆತ ನಡೆಸ್ತಾ ಇರೋದು ದೊಡ್ಡ ಯಜ್ಞನೋ. ನಾ ಅಂಥ ಯಜ್ಞ ಮಾಡಿದೆ, ನಾ ಇಂಥ ಯಜ್ಞ ಮಾಡಿದೆ, ನನಗಿಂತ ಮೇಲೆ ಅವನು ಹಿಂಗೆ ಹೋಗ್ತಾ ಇದ್ದಾನಿಂದ ನೋಡು ಅವನು ಎಂಥ ಯಜ್ಞ ಮಾಡಿದ್ದಾನೆ ನೋಡಿ. ಯಾರೇನೋ ಯಾರಂತ ಇದ್ದಾರೆ? ಇಂದ್ರದೇವರು ಆ ಸುದೇವನ ವೃತ್ತಾಂತವನ್ನು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಕರಾಜ ಯಜ್ಞದಲ್ಲಿ, ಯುದ್ಧದಲ್ಲಿ ಎಲ್ಲ ತನ್ನ ಸೈನಿಕರನ್ನು ಪ್ರೋತ್ಸಾಹ ಮಾಡಬೇಕಾದರೂ ಕೂಡ ಸ್ವರ್ಗ ನರಕಗಳನ್ನು ತೋರಿಸಿ, ನೋಡಿ ಹಿಂಗೆ ನೀವು ಮಾಡಿದರೆ ಸ್ವರ್ಗ, ಇಲ್ಲ ಅಂದರೆ ನರಕ ಅನ್ನೋದನ್ನು ತೋರಿಸಿ ಏನು ಮಾಡಿಸ್ತಾನೆ? ಯುದ್ಧವನ್ನು ನಡೆಸ್ತಕ್ಕಂತಹ ಕ್ರಮವನ್ನು ತಿಳಿಸ್ತಕ್ಕಂತಹ ವಿಚಾರ, ಆ ಯುದ್ಧದಲ್ಲಿರ್ತಕ್ಕಂತಹ ನಾನಾ ಪ್ರಭೇದಗಳು, ಆ ಯುದ್ಧದಲ್ಲಿ ಯೋಧ ಅಂತಂತಾಗಬೇಕಾದ್ರೆ ಯೋಧನಿಗಿರಬೇಕಾಗಿರ್ತಕ್ಕ ಲಕ್ಷಣ ಏನು, ಇನ್ನು ಆ ಒಂದು ಯುದ್ಧಕ್ಕೆ ಹೊರಡಬೇಕಾದ್ರೆ ನಮಗೆ ಜಯ ಬರ್ತದೋ ಇಲ್ಲೋ ಅನ್ನೋದಕ್ಕೆ ಶಕುನಗಳು, ಏನೇನು ಚಿಹ್ನೆಗಳು ಹೋಗಬೇಕಾದರೆ ಅದನ್ನು ತಿಳಿಯಬೇಕಾದಂತಹ ಕ್ರಮ ಏನೇನು ಅಂತ ಅನ್ನೋದನ್ನೆಲ್ಲ ಒಂದೊಂದು ಅಧ್ಯಾಯದಲ್ಲೂ ಅದನ್ನೇನು ಮಾಡಿದ್ದಾರೆ, ಅದನ್ನು ಪ್ರತಿಪಾದನವನ್ನು ಮಾಡುತ್ತಾ ಇದ್ದಾರೆ. ಇನ್ನು ಶತ್ರುವನ್ನು ಗೆಲ್ಲಬೇಕಾದರೆ ನಜಾತು ಕಲಹೇ ನೇಚ್ಛೇತೆ ನಿಯಂತು ಅಪಕಾರಿಣ. ಒಂದೇ ಸಲಕ್ಕೆ ಕಲಹಕ್ಕೆ ಯಾವತ್ತೂ ಕೂಡ ನಾವು ದೃಷ್ಟಿ ಕೊಡಬಾರದು ಅನ್ನೋದಕ್ಕೋಸ್ಕರವಾಗಿ ಅದಕ್ಕೆ ಉಪಾಖ್ಯಾನವನ್ನು ನಿರೂಪಣವನ್ನು ಮಾಡುತ್ತಾರೆ. ಅದಕ್ಕೆ ಕೌಸಲ್ಯ, ಕಾಲಕ ವೃಕ್ಷ ಅವರ ಒಂದು ಸಂವಾದವನ್ನೇ ಪ್ರತಿಪಾದನವನ್ನು ಮಾಡಿರತಕ್ಕಂಥದ್ದು. ಇನ್ನು ಆ ಒಬ್ಬ ರಾಜ ಆತ ಏನಾಗಿ ಬಿಡ್ತಾನೆ, ಸೋತು ಕಾಡಿಗೆ ಬಂದು ಸೇರ್ಕೊಂಡ್ಬಿಡ್ತಾನೆ. ಆಗ ಅಲ್ಲಿರ್ತಕ್ಕಂತಹ ಮುನಿ ಆತನಿಗೆಲ್ಲ ಉಪದೇಶವನ್ನು ಕೊಟ್ಟು, ನೋಡೋ ಯಾರೆಲ್ಲ ಸೋತಿಯಲ್ಲ ಅಲ್ಲೇ ಉಪಾಯದಿಂದ ಸೇರ್ಕೊ, ಅಲ್ಲೇನೆ ಅವನ ಪ್ರೀತಿ ಗಳಿಸು, ಅವನ ಪ್ರೀತಿ ಗಳಿಸಿ ಸುತ್ತಮುತ್ತಲು ಇರ್ತಕ್ಕಂಥವರೆಲ್ಲರೂ ಕೂಡ ನಿಮಗೆ ವಿಶ್ವಾಸ ಪಾತ್ರರನ್ನಾಗಿ ಮಾಡ್ಕೋ. ಆ ವಿಶ್ವಾಸ ಗಟ್ಟಿ ಮಾಡಿಕೊಂಡು ಕಡೆಗೆ ಅವನ್ನೇ ಏನು ಮಾಡು, ಡಬ್ಬ ಹಾಕಿಬಿಡು. ನೋಡಿ ಹೀಗೆಲ್ಲ ಆ ಸಂದರ್ಭದಲ್ಲಿ ಅವರೆಲ್ಲ ಉಪಾಯ ತಿಳಿಸ್ತಾರೆ. ಅವ ಅಂತ ನನಗೆ ಕೃತ್ಯ ನದಂಭೇನ ಬ್ರಹ್ಮನಿಚ್ಛಾಮಿ, ಹಿಂಗೆ ಮೋಸದಿಂದ ರಾಜನಾಗಿ ನಾನು ದುರ್ಬಲ ಆಗಿದ್ದೀನಿ, ಗೊತ್ತಾಯ್ತಲ್ಲ. ಆದರೆ ಮೋಸದಿಂದ ಹೋಗಿ ನಾನು ರಾಜ್ಯ ಪಡಿಬೇಕು ಅಂತ ನನಗೆ ಇಚ್ಛಾ ಇಲ್ಲ ಅಂತ ಯಾರಂತಾನೆ? ಆತ ರಾಜ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆಗ ನೀನು ಉಪಪನ್ನ, ನಾನು ಪರೀಕ್ಷಾಕ್ಕೋಸ್ಕರನೇ ಮಾತಾಡಿದ್ನಪ್ಪ, ಏನು ವಿಚಾರ ಮಾಡಬೇಡ, ನಿನ್ನಂಥವರು ರಾಜನಿಗಿರಬೇಕು ಅಂತ ಆ ರಾಜ, ವಿದೇಹ ರಾಜ, ಆತನಿಂದ ಇವ ಸೋತಿರ್ತಾನೆ. ಆ ವಿದೇಹ ರಾಜನನ್ನು ಕರೆಸಿ, ಈತನೇ ಋಷಿ, ಆಗ ಆತನಿಗೆ ಹೇಳ್ತಾನೆ, ಇವನನ್ನು ಮಂತ್ರಿ ಮಾಡ್ಕೋ, ಇಂಥವ್ರು ಸಿಗೋದಿಲ್ಲ. ಯಾಕೆ? ನಾನು ಮೋಸದಿಂದ ನಿನ್ನನ್ನು ಗೆಲ್ಲೋದನ್ನೆಲ್ಲ ಹೇಳಿಕೊಟ್ರು ನಾವಲ್ಲಿ, ನಾ ಧರ್ಮದಿಂದ ನಾನು ಗೆಲ್ಲಬೇಕೇ ಹೊರತು ಮೋಸದಿಂದ ಅಲ್ಲ ಅಂತಂದ. ಅಥವಾ ಇವನನ್ನೇ ಮಂತ್ರಿಯಾಗಿ ಅಂತ ಆತ ತಿಳಿಸ್ತಾನೆ. ಅದರಂತೆ ಆತ ಮಂತ್ರಿಯಾಗಿದ್ದ ಅಷ್ಟೇ ಅಲ್ಲ, ಗುಣಧರ್ಮದಿಂದ ಆತನ ಹೃದಯವನ್ನು ಗೆದ್ದ. ಹೃದಯ ಗೆದ್ದಿದ್ದ ಅಷ್ಟೇ ಅಲ್ಲ, ಇವನ ಗುಣಧರ್ಮಕ್ಕೆ ಆಕೃಷ್ಟನಾಗಿ ಮಗಳನ್ನೇ ಕೊಟ್ಟುಬಿಟ್ಟ ಕಡೆಗೆ. ಯಾರೋ ರಾಜ. ನೋಡಿ, ಇಷ್ಟೆಲ್ಲ
ರಾಜಧರ್ಮದ ವೃತ್ತಾಂತಗಳನ್ನೆಲ್ಲ ನಿರೂಪಣವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಒಂದೊಂದು ವೃತ್ತಾಂತವನ್ನು ತಿಳಿಸ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಧರ್ಮರಾಜ ಕೇಳ್ತಾನೆ, ಮಹಾನಯಂ ಧರ್ಮಪಥ, ಈ ಧರ್ಮದ ದಾರಿ ಬಹಳ ದೊಡ್ಡದಿದೆ, ಬಹುಶಾಖ, ಬಹಳಷ್ಟು ಇದರಲ್ಲಿ ಕವಲುಗಳಿದ್ದಾವೆ, ಎಲ್ಲಾದರೂ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದು ಮಾಡಲೇಬೇಕೋ ಅದನ್ನೊಂದು ಹೇಳ್ರಿ. ನೋಡಿ, ಹೀಗೆ ಇದೆ ತಾನೆ ಇಂಪಾರ್ಟೆಂಟ್. ಆಚಾರ್ಯ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಹೇಳಿದ 108 ಇರ್ತಾರೆ, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಹೇಳಿಬಿಟ್ರಿ. ನೋಡಿ, ಹಿಂಗೆ ವಿಚಾರ ಬಂದಾಗ ಆಗ ಬಹಳ ಮಹತ್ವದವಾಗಿರತಕ್ಕಂಥ ಧರ್ಮ, ಎಲ್ಲದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು ಅಂತ ಯಾವುದೂ ಇಲ್ಲೇ ಇಲ್ಲ. ಅಂಥ ಒಂದು ಧರ್ಮದ ವಿಚಾರವನ್ನು ಏನು ಮಾಡ್ತಾರೆ ಭೀಷ್ಮಾಚಾರ್ಯರು. ರಾಜನಿಗಷ್ಟೇ ಇಲ್ಲ, ಇಡೀ ಜಗತ್ತಿಗೆ ತಿಳಿಸಿಕೊಟ್ಟಿರತಕ್ಕಂಥದ್ದು. ಮಾತಾ ಪಿತ್ರೋರ್ಗುರುಣಾಂಚ ಪೂಜಾ ಬಹುಮತ ಮಮ. ಯಾವುದನ್ನು ಹೇಳ್ತಾ ಇದ್ದಾರೆ? ಮಾತಾ, ಪಿತಾ, ಗುರು, ಅವರ ಪೂಜಾ, ಅದರ ಮಹತ್ವವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ಅಧ್ಯಾಯಗಟ್ಟಲೆ ನಿರೂಪಣವನ್ನು ಮಾಡ್ತಾರೆ. ಯಾರಿಗೆ ಹೆಚ್ಚಿನ ಮಹತ್ವ? ತಾಯಿಗೆ ಹೆಚ್ಚು ಮಹತ್ವನೋ, ತಂದೆಗೆ ಹೆಚ್ಚು ಮಹತ್ವನೋ, ಗುರುಗಳಿಗೆ ಹೆಚ್ಚು ಮಹತ್ವನೋ, ಆ ಒಬ್ಬೊಬ್ಬರಲ್ಲಿ ತಾರತಮ್ಯವನ್ನು ಯಾವ ರೀತಿಯಾಗಿ ಶಾಸ್ತ್ರ ತಿಳಿಸ್ತಾ ಇದೆ, ಅದರಲ್ಲಿ ನಾವು ಯಾವುದನ್ನೇ ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಬೇಕಾದಂತಹ ವಿಷಯ ಇದೆ, ಅದನ್ನೆಲ್ಲವನ್ನು ಕೂಡ ನಾಳೆ ವಿಸ್ತಾರವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.